ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರಾಯಕ ದೇವರ ನಾಮದಲ್ಲಿ ದೇವರ ಪರಿಶುದ್ಧ ಆಲಯದಲ್ಲಿ ಸೇರಿ ಬಂದಂತ ನಿಮ್ಮೆಲ್ಲರಿಗೆ ಆಹ್ವಾನಿಸುವಂತನಾಗಿದ್ದೇನೆ. ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಆತನನ್ನ ಸಂಪೂರ್ಣ ಮನಸ್ಸಿನಿಂದ ಆರಾಧಿಸುತ್ತಾ ತಗ್ಗಿದ ಮನೋಭಾವನೆಯಲ್ಲಿ ಕರ್ತನನ್ನು ನಾವು ಹೆಚ್ಚಿಸುವ ಹಾಗೆ ಈ ಪರಿಶುದ್ಧ ಆರಾಧನೆಯನ್ನು ಪ್ರಾರಂಭ ಮಾಡೋಣ. ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಸ್ತುತಿಗೆ ಪಾತ್ರನು, ಆರಾಧನೆಗೆ ಯೋಗ್ಯನಾಗಿರತಕ್ಕಂಥ ದೇವರೇ, ದಯಾ ಸಾಗರನೇ, ಕರುಣಾ ಸಾಗರನೇ, ನಿನ್ನ ನಾಮವನ್ನು ಕೊಂಡಾಡುತ್ತೇವೆ. ಈ ಪರಿಶುದ್ಧ ಆರಾಧನೆಯಲ್ಲಿ ನೀವು ಪ್ರಸನ್ನನಾಗಿದ್ದುಕೊಂಡು ದೇವರೇ ಸೇರಿ ಬರುವಂತ ಎಲ್ಲ ನಿನ್ನ ಮಕ್ಕಳನ್ನ, ಸೇರಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವದಿಸಲು ಪ್ರಾರ್ಥಿಸುತ್ತೇವೆ. ಆದಿಯು ಮಧ್ಯಸ್ಥನು ಅಂತ್ಯವು ನೀನಾಗಿದ್ದುಕೊಂಡು ಈ ಪರಿಶುದ್ಧ ಆರಾಧನೆಯನ್ನ ಪ್ರತಿಷ್ಠೆ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಹಾಡುವ ಹಾಡುಗಳು, ಬಾರಿಸುವ ವಾದ್ಯಗಳು, ತಟ್ಟುವ ಚಪ್ಪಾಳೆಗಳು, ಧ್ಯಾನಿಸುವ ನಿನ್ನ ನಿತ್ಯ ಜೀವದ ವಾಕ್ಯಗಳು ನಿನಗೆ ಮಹಿಮೆ ತರುವಂತದ್ದಾಗಿರಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೇ, ಆಮೆನ್. ನಾವೆಲ್ಲರೂ ದೇವರನ್ನ ಸ್ತುತಿಸಿ ಕೊಂಡಾಡುವ ಹಾಗೆ ಸಭಾ ಸಂಗೀತಗಳಲ್ಲಿ 51ನೇ ಸಂಗೀತದ ಮೊದಲನೇ ಮತ್ತು ಕೊನೆಯ ಚರಣವನ್ನ ನಾವು ಹಾಡಿಕೊಳ್ಳೋಣ. ಯೇಸು ಸ್ವಾಮಿ, ನಾನು ಹೇಗೆ ನಿನ್ನ ಸ್ತೋತ್ರ ಮಾಡಲಿರುವಂತ ಈ ಸಂಗೀತವನ್ನು ನಾವೆಲ್ಲರೂ ಸರಿಯಾಗಿ ನಿಂತುಕೊಂಡು ಹಾಡಿಕೊಳ್ಳೋಣ. ಮೊದಲನೇ ಮತ್ತು ಕೊನೆಯ ಚರಣ. ಯೇಸು ಸ್ವಾಮಿ, ನಾನು ನಾವು ಹಾಗೆ ನಿಂತುಕೊಂಡಿರುವಾಗ ಉತ್ತರ ಪ್ರತ್ಯುತ್ತರಕ್ಕಾಗಿ ಕೀರ್ತನೆ 121 ಕೊನೆಯವರೆಗೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. Psalms 121 verses 1 to last we shall read responsively. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕಲ್ಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ಎಬ್ಬಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾರಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ
ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಆಮೇಲೆ ಸಭೆಯವರು ಕೂತ್ಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ವಲ್ಪ ಸಮಯ ಕರ್ತನ ಸನ್ನಿಧಿಯಲ್ಲಿ ಕೂಡಿ ಬಂದಿರುವಾಗ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ವೇದಿಕೆ ಬಳಿ ಒಂದು ಮೊಣಕಾಲವನ್ನು ವಹಿಸುವುದು, ಒಂದು ಮೊಣಕಾಲವನ್ನು ನಿಮ್ಮನ್ನ ಕೇಳಿಕೊಳ್ತಾರೆ. ಕರ್ತನ ಮಾಡಿಕೊಂಡು ಉಪಕಾರಗಳನ್ನು ಆತನಿಗೆ ಪ್ರಾರ್ಥನೆ ಪೂರ್ವಕವಾಗಿ ಸಮರ್ಪಿಸುತ್ತಾ ಆತನಿಗೆ ಸ್ತೋತ್ರ ಸಮರ್ಪಣೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧರು 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 ಮಹೋನ್ನತ ಸ್ಥಾನದಲ್ಲಿ ವಾಸ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿನ್ನನ್ನು ವಂದಿಸುತ್ತಾರೆ. ನಮ್ಮ ದೇವರೇ, ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ನಮ್ಮ ತಂದೆಯಾದ ದೇವರೇ, ನಮ್ಮನ್ನು ಪ್ರೀತಿ ಮಾಡಿದಾತನೇ, ನಿನಗೆ ಸ್ತೋತ್ರ. ಪಾಪ ಶಾಪಗಳಿಂದ ಬಿಡುಗಡೆ ಮಾಡಲು ನಿನ್ನ ಮಗನಾಗಿರುವ ಯೇಸು ಕ್ರಿಸ್ತನನ್ನ ನಮಗೆ ಕಳಿಸಿಕೊಟ್ಟಾತನೇ, ನಿನಗೆ ಸ್ತೋತ್ರ. ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ಯೇಸುವಿಗೆ ನಮ್ಮನ್ನು ಪ್ರೀತಿ ಮಾಡಿದಿ, ಯೇಸುವೆ ನಮ್ಮನ್ನು ಎತ್ತುಕೊಂಡಿದ್ದಿ. ನಿನಗೆ ಸಾಷ್ಟಾಂಗದಲ್ಲಿ ಆರಾಧನೆ ಮಾಡ್ತಾರೆ, ನಿನ್ನನ್ನು ಕೊಂಡಾಡುತ್ತಾರೆ, ನಿನ್ನನ್ನು ಭಜಿಸುತ್ತಾರೆ, ಉಪಕಾರ ಸ್ತುತಿ ಸ್ತೋತ್ರ ಸಮರ್ಪಣೆ ಮಾಡುತ್ತಾರೆ, ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಣೆ ಮಾಡುತ್ತಾರೆ. ಇದಿಗೋ ದೇವ, ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಾರೆ. ಕಳೆದ ವಾರಗಳಲ್ಲಿಯೂ ಕಳೆದ ರಾತ್ರಿಯಲ್ಲಿಯೂ ನೀನು ಕೊಟ್ಟಂತ ಫಲಕ್ಕಾಗಿ ಸ್ತೋತ್ರ, ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ, ನೀನು ನಡೆಸಿದಂತ ರೀತಿಗಾಗಿ ಸ್ತೋತ್ರ, ನಮ್ಮ ಆರೋಗ್ಯದಾಯಕನಾಗಿ ನಮ್ಮನ್ನ ಕಾಪಾಡಿದಕ್ಕಾಗಿ ಸ್ತೋತ್ರ. ನಿನ್ನನ್ನು ಕಾಪಾಡುವಾಗಲೂ ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದಂತೆ ನೀನು ನಮ್ಮ ಸಂಗಡಿ ಇದ್ದಾತನೇ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾ ಬಂದಾತನೇ ಸ್ತೋತ್ರ. ಪರಲೋಕದ ನಿತ್ಯನಾದ ತಂದೆಯಾದ ದೇವರೇ, ಪಾಪಗಳನ್ನು ಕ್ಷಮಿಸುವ ಅಧಿಕಾರವನ್ನು ಹೊಂದಿದಾತನೇ, ಈ ಲೋಕದಲ್ಲಿ ಯೇಸುವಿನಲ್ಲಿರುವಾಗ ಅನೇಕ ಜನರ ಪಾಪಗಳನ್ನು ಕ್ಷಮಿಸಿದಿ, ಅವರಿಗೆ ಬಿಡುಗಡೆಯನ್ನು ನೀಡಿದಿ, ವಿಮೋಚನೆಯನ್ನು ನೀಡಿದಿ, ಸಮಾಧಾನವನ್ನು ನೀಡಿದಿ. ನಿನ್ನನ್ನು ಕೊಂಡಾಡುತ್ತೇವೆ. ಈ ಸಂದರ್ಭದಲ್ಲಿ ನಿನ್ನ ಮಕ್ಕಳಾಗಿ ನಾವು ಕೂಡ ನಿನ್ನ ಸನ್ನಿಧಿಯಲ್ಲಿ ನಮ್ಮ ತಪ್ಪು ದೋಷಗಳನ್ನ, ಪಾಪದ ಕೃತ್ಯಗಳನ್ನ ನಿನ್ನ ಮುಂದೆ ತರುತ್ತೇವೆ. ತಿಳಿದು ತಿಳಿಯಲಿ ಎಂದು ಮಾಡಿರುವಂಥ ಪಾಪ ದೋಷಗಳನ್ನ ಮನ್ನಿಸು. ನಾವು ಪಾಪಗಳೇ, ಅಯೋಗ್ಯರೇ, ಅಕ್ರಮಕಾರರೇ, ಅನೀತಿವಂತರೇ ಆಗ್ತೇವೆ. ನಿನಗೆ ವಿರೋಧವಾಗಿ ನಡೆದುಕೊಂಡವರು, ನಿನ್ನ ರಾಜ್ಯಕ್ಕೆ ವಿರೋಧವಾಗಿ ನಡೆದುಕೊಂಡವರು, ತಂದೆಯೇ ನೀನು ಪ್ರೀತಿ ಮಾಡಿದಾಗಲೂ ಆ ಪ್ರೀತಿಯಲ್ಲಿ ನಾವು ನಿಂತುಕೊಳ್ಳದೆ ನಾವು ನಿನ್ನನ್ನ ಅಗಲಿ ಬಹುದೂರ ಕೆಟ್ಟು ಹೋದ ಮಗನ ರೀತಿಯಲ್ಲಿ ಹೊರಟು ಹೋದವಾಗಿದ್ದೇವೆ. ಆದರೆ ಪ್ರೀತಿಯು ನಮ್ಮನ್ನು ಬಂಧಿಸಿರುವುದರಿಂದ ಪುನಃ ನಮ್ಮನ್ನು ನಿನ್ನ ಬಳಿಗೆ ಸೇರ ಮಾಡಿಕೊಂಡಿದ್ದಿ. ಯೇಸುವಿನ ರಕ್ತದ ಮೂಲಕವಾಗಿ ನಮ್ಮನ್ನು ತೊಳೆದು ಶುದ್ಧರನ್ನಾಗಿ ಮಾಡಿ ನಿನ್ನ ಸನ್ನಿಧಿಯಲ್ಲಿ ಈ ದಿನ ನಮ್ಮನ್ನು ನಿಲ್ಲಿಸಿದಕ್ಕಾಗಿ, ನಿನ್ನ ಸನ್ನಿಧಿಯ ಅಂಗಳದಲ್ಲಿ ಬರುವ ಭಾಗ್ಯ ಕೃಪೆ ಕೊಡುವುದಕ್ಕಾಗಿ, ಆರೋಗ್ಯ ಕೊಡುವುದಕ್ಕಾಗಿ, ನಮ್ಮನ್ನು ಮನೆಗಳಿಂದ ಇಲ್ಲಿವರೆಗೆ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲರ ಪಾಪ ದೋಷಗಳನ್ನ ತೆಗೆದುಹಾಕು, ಶುದ್ಧ ಹೃದಯವನ್ನು ವಹಿಸು, ನಿರ್ಮಲವಾದ ಮನಸ್ಸನ್ನು ನೀಡಿ ನೀತಿ ಸ್ವರೂಪನಾದ ದೇವರೇ ಎಲ್ಲರನ್ನು ನೀತಿವಂತರೆಂಬುದಾಗಿ ಆಶೀರ್ವಾದ ಮಾಡಲು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೇವೆ. ಆಗಿನ ಅಬ್ರಾಮನನ್ನು ನೀತಿವಂತರೆಂದು ಪರಿಗಣಿಸಿದಿ, ಯೋಬನನ್ನು ನೀತಿವಂತರೆಂದು ಪರಿಗಣಿಸಿದಿ. ನಿಮಗಿಷ್ಟ ಈ ದಿನ ಆ ನೀತಿವಂತಿಕೆಯನ್ನು ಧರಿಸಲು ಆತ್ಮನನ್ನು ಒದಗಿಸು. ಈ ದಿನ ಪರಲೋಕದ ತಂದೆಯಾದ ದೇವರೇ, ಆ ಆತ್ಮನನ್ನು ಪ್ರತಿನಿತ್ಯ ಒದಗಿಸಿಕೊಟ್ಟು ಪ್ರಭಾವದಿಂದ ಪ್ರಭಾವಕ್ಕೆ ನಮ್ಮ ಸಭೆಯನ್ನು ನಡೆಸು. ನನ್ನ ಸಭೆಯ ಎಲ್ಲ ಉತ್ತಮ ಮಕ್ಕಳನ್ನು ನಿನ್ನ ಮುಂದೆ ತರುತ್ತೇವೆ. ಸಭೆಯ ಕುಟುಂಬದ ಒಡೆಯನ್ನು, ರಕ್ಷಕನು, ತಂದೆಯಾದ ದೇವರು, ಅರಸನು ನೀನಾಗಿರು. ಪ್ರತಿ ಕುಟುಂಬದಲ್ಲಿ ನಿನ್ನ ಸಮಾಧಾನ, ಶಾಂತಿಯನ್ನು ನೀಡು. ಪ್ರತಿ ಕುಟುಂಬ ಮೊಣಕಾಲೂರಿ ನಿನ್ನ ಕಡೆಗೆ ಕಣ್ಣೆತ್ತಿ ಬೇಡಿಕೊಳ್ಳುವಾಗ ನಮ್ಮ ಸಹಾಯವು, ನಮ್ಮ ಸಭೆಯ ಸಹಾಯವು, ಪ್ರತಿ ಕುಟುಂಬದ ಸಹಾಯವು ಪರಲೋಕದಿಂದಲೇ. ಭೂಮಾಕಾಶ ನಿರ್ಮಿಸಿದ್ದಾರೆ ಯೆಹೋವನಾಗಿರುವಂತ ನೀನಿಂದಲೇ ಸ್ವಾಮಿ. ನೀನೊಬ್ಬನೇ ಸರ್ವಶಕ್ತರು, ನೀನೊಬ್ಬನೇ ಕೊಡುವಾಗ ಆಗಿನ ಆಗಲೇ ಪ್ರಾರ್ಥನೆ ಮಾಡುವಾಗ ನೋಡಿದ ದೇವರು. ಆದ್ದರಿಂದ ಹಾಗೆ ನೋಡುವಂತ ದೇವರೆಂಬುದಾಗಿ ಗುರುತಿಸುವಂತೆ ಮಾಡಿದೆ. ಈ ದಿನದಲ್ಲಿ ಕೂಡ ನನ್ನ ಸಭೆಯ ಪ್ರತಿ ಕುಟುಂಬವನ್ನ ನೀನು ನೋಡಿ ಅವರನ್ನ ಎಲ್ಲ ಬಂಧನಗಳಿಂದ, ಶಾಪಗಳಿಂದ, ಸಮಸ್ಯೆಗಳಿಂದ,
ಕಷ್ಟಗಳಿಂದ, ಚಿಂತೆಗಳಿಂದ, ಬಾಧೆಗಳಿಂದ, ನೋವುಗಳಿಂದ, ಅವರು ಪಡುವಂತ, ಅವರು ಕುಸಿದು ಬೀಳುವಂತ ಪರಿಸ್ಥಿತಿಗಳಿಂದ, ಸೈತಾನ ಬಂಧನಗಳಿಂದ, ಅವರ ಚಿಂತೆ, ಅವರನ್ನು ಬಾಧಿಸುತ್ತಾ ಇರುವಂತ ರೋಗಗಳಿಂದ, ಇನ್ನು ಯಾವ್ಯಾವ ಮನೆಗಳಲ್ಲಿ ನೋವು ಬಲಹೀನತೆಗಳಿಂದ ಮನೆಗಳನ್ನು ಉಳಿದುಕೊಂಡಿದ್ದಾರೆ. ಯೇಸುವಿನ ನಾಮದಲ್ಲಿ, ಬಿಡುಗಡೆಯ ನಾಮದಲ್ಲಿ, ವಿಮೋಚನೆ ಮಾಡಿದಂತ ಯೇಸುವಿನ ನಾಮದಲ್ಲಿ, ಲೋಕಕ್ಕೆ ಸಮಾಧಾನವನ್ನು ಸಾರಿದಂತ ಆ ಯೇಸುವಿನ ನಾಮದಲ್ಲಿ ಇಡೀ ನನ್ನ ಸಭೆಗೆ ಆ ವಿಮೋಚನೆ ಆಶೀರ್ವಾದವನ್ನು ಒದಗಿಸಿಕೊಳ್ಳಿ ಎಂದು ಪ್ರಾರ್ಥಿಸುತ್ತಾರೆ. ಪರಲೋಕದ ತಂದೆಯಾದ ದೇವರೇ, ಇಲ್ಲಿ ಕೂಡಿ ಬಂದಿರುವಂತ ನಿನ್ನ ಮಕ್ಕಳು ನಿನ್ನ ಮುಂದೆ ತಂದಿರುವಂತ ಪ್ರತಿ ಬೇಡಿಕೆಗಳಿಗೆ ಸದುತ್ತರವನ್ನು ದಯಪಾಲಿಸು. ಇವರೆಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸು. ಇವರ ಕಾರ್ಯವಾಕ್ಯಗಳನ್ನು ಸರಾಗ ಮಾಡು. ವೇದಿಕೆ ಬಳಿಯಲ್ಲಿ ಒಂದು ಮೊಳಕಾಗುವಂತ ಊರಿರುವಂತ ಪ್ರತಿ ನಿನ್ನ ಮಕ್ಕಳನ್ನು ಕೂಡ ಪ್ರತಿಷ್ಠಿಸು. ಅವರ ಜೀವನಕ್ಕೆ ನೆಮ್ಮದಿ, ಸಮಾಧಾನ ಅನುಭವಿಸು. ಇಡೀ ಸಭೆಗೆ ಪರಿಶುದ್ಧಾತ್ಮನನ್ನು ಒದಗಿಸಿಕೊಳ್ಳುವುದೇವ, ಆತ್ಮನ ಅಭಿಷೇಕ ಇಡೀ ಸಭೆಗೆ ಉಂಟಾಗಲಿ. ನಿನ್ನ ಸನ್ನಿಧಿಗೆ ಬರುವಾಗ ಯಾವ್ಯಾವ ಚಿಂತೆ ಬಾಧೆಗಳಿಂದ ಬಂದಿದ್ದಾರೋ, ಸಮಸ್ಯೆಗಳಿಂದ ಬಂದಿದ್ದಾರೋ, ಪರಲೋಕದ ನಜರೇತಿನ ತಂದೆಯಾಗಿದ್ದೇವೆ, ಮರಳಿ ನಿನ್ನ ಸನ್ನಿಧಿಯಿಂದ ಹೊರಟು ಹೋಗುವಾಗ ಆಗಿನ ನಿನಗೆ ಹುಡುಕುತ್ತಾ ಬಂದಂತ ಜೋಡಿಸರಿಗೆ ಮತ್ತೊಂದು ಹೊಸದಾದ ಮಾರ್ಗದಲ್ಲಿ ಕಲಿಸಿಕೊಟ್ಟಿದ್ದಿ, ಸಮಾಧಾನದ ಮಾರ್ಗದಲ್ಲಿ ಕಲಿಸಿಕೊಟ್ಟಿದ್ದಿ. ಹೆರೋದರ ಬಳಿಗೆ ಕಲಿಸಿಕೊಡ್ಲಿಲ್ಲ, ಹಿಂದಿನ ಜೀವನಕ್ಕೆ ಕಲಿಸಿಕೊಡ್ಲಿಲ್ಲ. ಅಧಿಕಾರಿಗಳು ಇನ್ನೊಬ್ಬರ ಸೈತಾನನ ಅಧಿಕಾರದ ಅಡಿಗೆ ಕಲಿಸಿಕೊಡ್ಲಿಲ್ಲ. ನೀನು ಬಿಡುಗಡೆಯ ಆನಂದವನ್ನು ನೀಡಿ ಆ ಬಿಡುಗಡೆಯ ಯೇಸು ಕ್ರಿಸ್ತನನ್ನು ನೋಡಿ ಹೊಸ ಮಾರ್ಗವನ್ನು ಹಿಡಿದು ಹೊರಟಂತೆ ಇವರು ಕೂಡ ಹೊಸಬರಾಗಿ ನೂತನ ಮನಸ್ಸಿನಿಂದ, ಸಮಾಧಾನದಿಂದ ಇವರ ಮನೆಗಳಿಗೆ ಹೋಗಲು ಕೊಟ್ಟುಕೊಡು. ಈ ದಿನ ನಿನ್ನೊಂದಿಗೆ, ಇವರೆಲ್ಲರೊಂದಿಗೆ ಮಾತನಾಡು ಸ್ವಾಮಿ. ಸೇವಕರುಗಳಾಗಿರುವಂತ ನಮ್ಮೆಲ್ಲರನ್ನು ಕೂಡ 3 ಜನರನ್ನು ಕೂಡ ನಿನ್ನ ಸ್ಥಳಗಳಿರುತ್ತೇವೆ. ನಿನ್ನ ಸಭೆಯ ಸೇವೆಯನ್ನು ಮಾಡುವಂತ 4 ಜನರನ್ನು ಕೂಡ, ಶ್ರೀಕಾಂತ್, ಸಣ್ಣಪ್ಪ, ಸತೀಶ್, ಬಸವರಾಜ್, ಇವರನ್ನು ಕೂಡ ನಿನ್ನ ಸ್ಥಳಗಳಿರುತ್ತೇವೆ. ಆತ್ಮನಿಂದ ತುಂಬಿಸು. ನೀನು ನಮ್ಮ ಸಭೆಯಲ್ಲಿ ಘನ ಮಾನ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾ ಯೇಸುವಿನ ನಾಮದಲ್ಲಿ ಭೇಟಿ ಹೊಂದುತ್ತೇವೆ ತಂದೆಯೇ. ಆಮೇಲೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ವರ್ಷದಲ್ಲಿ ನೆನೆಸಿಕೊಳ್ಳಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಂದಿನ ಆತ್ಮಕ್ಕೆ ದಯಪಾಲಿಸು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ನಶೋಧನೆಗೆ ಸೇರಿಸಿದ ಕೇಡುಗಳಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನಗೆ ಸ್ವಾಮಿ. ಆಮೇಲೆ ಈ ಪರಿಶುದ್ಧ ಆರಾಧನೆಯಲ್ಲಿ ದೇವರ ನಿತ್ಯ ಜೀವದ ವಾಕ್ಯಕ್ಕಾಗಿ ಆರಿಸಿಕೊಂಡಂತ ಪರಿಶುದ್ಧ ವಾಕ್ಯದ ಭಾಗವು ಮೊದಲನೇ ಸಮುವೇಲ 28ನೇ ಅಧ್ಯಾಯ ವಚನ 15ನೆಯ ಬಿ ಭಾಗವನ್ನು ನಾವು ಓದಿಕೊಳ್ಳೋಣ. ಮೊದಲನೇ ಸಮುವೇಲ 28:15ನೆಯ ಬಿ ಭಾಗವನ್ನು ನಾವು ಓದಿ ಕೇಳೋಣ. ಅದಕ್ಕೆ ಸೌಲನು, ನಾನು ಬಲು ಇಕ್ಕಟ್ಟಿನಲ್ಲಿದ್ದೇನೆ, ಫಿಲಿಷ್ಟಿಯರು ನನಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ, ದೇವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾನೆ, ಆತನು ನನಗೆ ಪ್ರವಾದಿಗಳಿಂದಾಗಲಿ ಕನಸುಗಳಿಂದಾಗಲಿ ಉತ್ತರ ಕೊಡಲು ಎನ್ನುವಂಥದ್ದೇ. ದೇವರು ಈ ವಾಕ್ಯಗಳನ್ನ ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇಲೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸರಿಯಾಗಿ ನಿಂತುಕೊಂಡು 268ನೆಯ ಸಂಗೀತದ ಮೊದಲನೇ ಚರಣವನ್ನ ಹಾಡುವಾಗ ದೀಕ್ಷಾ ಸ್ನಾನ ಕೊಡುವಂತ ಮಗುವನ್ನ ತೆಗೆದುಕೊಂಡು ತಂದೆ ತಾಯಿಗಳು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾವೆಲ್ಲರೂ ಸರಿಯಾಗಿ ನಿಂತುಕೊಳ್ಳೋಣ. ಮೊದಲನೇ ಚರಣ 268ನೆಯ ಮೊದಲನೇ ಚರಣವನ್ನ ಹಾಡಿಕೊಳ್ಳೋಣ. ನನ್ನ ಆಶೀರ್ವಾದ ಬಾಳಲು ಅಗತ್ಯ ಹೊಂದಬಹುದು, ನನ್ನ ಹತ್ರ ಗೋಳಿಸು ಅಂದನು ಯೇಸು ಸ್ವಾಮಿಯು. ದೈವಜನರು ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾರೆ. ಪ್ರಿಯವಾದವರೇ, ಈ ಮಗುವನ್ನು ಕ್ರೈಸ್ತ ದೀಕ್ಷಾ ಸ್ನಾನಗೊಳಿಸಬೇಕೆಂದು ಬಂದಿರುವುದರಿಂದ
ಈ ಮಗುವು ಪ್ರಭುವಿನ ಸ್ವಭಾವವನ್ನು ಪಡೆದುಕೊಂಡು ಆತನ ಶಿಕ್ಷಣಕ್ಕೆ ಒಳಗಾಗಿ ನಡೆಯುವಂತೆ ನೋಡಿಕೊಳ್ಳುವುದು ನಿಮ್ಮ ಹೊಣೆಯೂ ಜವಾಬ್ದಾರಿಕೆಯೂ ಇದೆ ಎಂಬುದು ನಿಮ್ಮ ಲಕ್ಷ್ಯದಲ್ಲಿರಲಿಲ್ಲ. ನೀವು ನಿಮ್ಮ ಬುದ್ಧಿಮಾತು ಮತ್ತು ಮಾದರಿಯ ಜೀವಿತದಿಂದಲೂ ಇದರ ವಿಧವಾಗಿಯೂ ಮಗುವು ದೇವರ ಪ್ರೀತಿ ಮತ್ತು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ವಾಕ್ಯದಂತೆ ನಡೆಯುವಂತೆ ನೋಡಿಕೊಳ್ಳತಕ್ಕದ್ದು. ನಿಮ್ಮ ಕೈಲಾದಷ್ಟು ಮಟ್ಟಿಗೆ ದೇವರ ಸಹಾಯದಿಂದ ಈ ಕರ್ತವ್ಯಗಳನ್ನು ಮಾಡುತ್ತೇವೆಂದು ಖಂಡಿತವಾಗಿ ಮಾತು ಕೊಡುತ್ತೀರೋ? ಸರಂತ ನಾವು ನಿನಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡುತ್ತೇನೆ. ತಂದೆಯ ದೇವರು ನಿನ್ನನ್ನು ಆಶೀರ್ವದಿಸಿ ಲೋಕದಲ್ಲಿ ಬಲಪಡಿಸಿ ಕಾಯ್ದು ಕಾಪಾಡಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ದಯವಿಟ್ಟು ಸಭೆಯಲ್ಲಿ ನಿಂತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾರೆ. ಸರ್ವಕಾರಣವುಳ್ಳ ದೇವರೇ, ಎಲ್ಲ ಪ್ರೀತಿ ಜ್ಞಾನಗಳಿಗೆ ಮೂಲ ಕಾರಣವೇ, ಎಲ್ಲ ಶಕ್ತಿಯ ಉಗಮ ಸ್ಥಾನವೇ, ಈ ಮಗುವಿನ ತಂದೆ ತಾಯಿ ಈ ಮಗುವನ್ನು ತಮ್ಮ ಪ್ರೀತಿಯ ಪರಾಮರಿಗೆ ಶ್ರೇಷ್ಠ ಬುದ್ಧಿ ಮಾತು ಪವಿತ್ರ ಮಾದರಿಗಳಿಂದ ನೀತಿಯ ಆಧಾರವಾಗಿದ್ದು ನಿತ್ಯ ಸಂತೋಷದ ಸಮಾಧಾನಗಳಿಂದ ಕೂಡಿದ ನಂಬಿಕೆಯ ಜೀವನದಲ್ಲಿ ಬೆಳೆಸುವಂತೆ ಯೇಸು ಕ್ರಿಸ್ತನ ಮುಖಾಂತರ ಇವರಿಗೆ ಅನುಗ್ರಹ ಮಾಡು, ಫಲವನ್ನು ನೀಡು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೆನ್. ಈ ಮಗುವಿಗೋಸ್ಕರವಾಗಿ ದೇವರ ಆಶೀರ್ವಾದವನ್ನು ಕೊಡೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯ ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸೋಕೆ ಶಾಂತಿ ಸಮಾಧಾನ ಈ ಲೋಕದಲ್ಲಿ ಸಮಂತ ಈ ಮಗುವನ್ನ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ತಂದೆ ತಾಯಿಗಳ ತೋಳ್ಬಲಗಳಲ್ಲಿಯೂ ಸಭೆಯ ಮಾದರಿಯ ಜೀವನದಲ್ಲಿ ಈ ಮಗುವನ್ನು ಆಧ್ಯಾತ್ಮಿಕವಾಗಿ ಆತ್ಮನು ಬಲ ತುಂಬಿ ನಡೆಸಿ ಕಾಯ್ದು ಕಾಪಾಡಲಿ. ಆಮೇಲೆ ಸಭೆ ದಯವಿಟ್ಟು ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸಭೆಗೆ ಸಾರಿ ತಿಳಿಸುವಂತಹ ಪ್ರಕಟಣೆಗಳನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನಮ್ಮ ಮಧ್ಯದಲ್ಲಿ ಯಾರಾದರೂ ಹೊಸದಾಗಿ ಆರಾಧನೆಯಲ್ಲಿ ಬಂದಿರುವುದಾದರೆ ತಾವು ಕುಂತ ಸ್ಥಳದಲ್ಲಿ ನಿಂತುಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಿಮ್ಮನ್ನ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ನಾವು ಆಹ್ವಾನಿಸುವಂತವರಾಗಿದ್ದೇವೆ. ಈ ವಾರದ ಪ್ರಕಟಣೆಗಳು ಈ ರೀತಿಯಲ್ಲಿರುತ್ತವೆ. ಯಥಾ ಪ್ರಕಾರವಾಗಿ ನಮ್ಮ ಪರಿಚಯದ ಭಾನುವಾರದ ಆರಾಧನೆಯು 2 ಫೇಸಸ್ಗಳಲ್ಲಿ ನಡೆಸಲ್ಪಡುತ್ತದೆ. ಮೊದಲನೆಯ ಆರಾಧನೆ 8:30 ಗಂಟೆಯಿಂದ 9:30 ಗಂಟೆಯವರೆಗೆ, ಎರಡನೆಯ ಆರಾಧನೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಡೆಸಲ್ಪಡುತ್ತದೆ. ಭಕ್ತರು ನಿಮ್ಮ ಕೊಡಲ್ಪಟ್ಟಂತಹ ಸಮಯದಲ್ಲಿ ಬಂದು ದೇವರನ್ನು ಆರಾಧಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕಳೆದ ವಾರದ ಆರಾಧನೆಯ ಕಾಣಿಕೆ 16,354 ರೂಪಾಯಿ ಆಗಿರುತ್ತದೆ. ಸಂಡೇ ಸ್ಕೂಲ್ ಆರಾಧನೆ ಪ್ರತಿ ಭಾನುವಾರ 2 ಫೇಸಸ್ಗಳಲ್ಲಿ ನಡೆಸಲ್ಪಡುತ್ತದೆ. 8:30 ಗಂಟೆಯಿಂದ 9:30 ಗಂಟೆಗೆ ಮತ್ತು ಎರಡನೆಯ ಸಂಡೇ ಸ್ಕೂಲ್ ಆರಾಧನೆ 10 ಗಂಟೆಯಿಂದ 11 ಗಂಟೆವರೆಗೆ. ದಯಮಾಡಿ ನಿಮ್ಮ ಮಕ್ಕಳನ್ನ ಈ ಒಂದು ಸಂಡೇ ಸ್ಕೂಲ್ಗೆ ಕಳುಹಿಸಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಅನುಕೂಲ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿರುವುದರ ಪ್ರಕಾರ ನಾವು ಕನ್ಫರ್ಮೇಷನ್ ಕ್ಲಾಸಸ್ಗಳನ್ನು ಪ್ರಾರಂಭಿಸಿದ್ದೇವೆ. ಕನ್ಫರ್ಮೇಷನ್ ತೆಗೆದುಕೊಳ್ಳುವಂತಹ ಮಕ್ಕಳು ಕಡ್ಡಾಯವಾಗಿ ಈ ಕ್ಲಾಸಸ್ಗಳಿಗೆ ಬರುವಂತದ್ದು ಮ್ಯಾಂಡೇಟರಿ ಆಗಿದೆ. ಅದಕ್ಕೋಸ್ಕರವಾಗಿ ತಂದೆ ತಾಯಿಗಳಿಗೆ ಕೇಳಿಕೊಳ್ಳುತ್ತೇವೆ, ನಿಮ್ಮ ಮಕ್ಕಳನ್ನ ಪ್ರತಿ ಶುಕ್ರವಾರ ಸಾಯಂಕಾಲ 5:30 ಗಂಟೆಗೆ ತಾವು ಕನ್ಫರ್ಮೇಷನ್ ಕ್ಲಾಸ್ಗೋಸ್ಕರವಾಗಿ ಕಳುಹಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ವಾರದಲ್ಲಿ ಜನ್ಮ ದಿವಸ ಮತ್ತು ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತವರ ಹೆಸರುಗಳು ಈ ರೀತಿಯಲ್ಲಿವೆ. 24/1/2020 ಮಿಸ್ಟರ್ ವಿಕ್ಟರ್ ಆರ್ ಜಾಧವ್, ಮಿಸಸ್ ಅಶ್ವಿನಿ ಎಸ್ ಸಿದ್ರಾಮ್, ಮಿಸ್ ಎವ್ಲಿನ್ ಮೇರಿ ಎಗ್ನೆಸ್,
ಮಿಸ್ ಅಧಾಮ್ಯ ಬಿ ಹಿರೇಕೊಪ್ಪ. 25ನೇ ತಾರೀಕಿನಂದು ಮಿಸ್ಟರ್ ಜಾನ್ ಜೆ ಅಮಣ್ಣ, ಮಿಸಸ್ ಸರೋನಿ ಬಿ ಖಾನಾಪುರೆ, ಮಿಸಸ್ ಆಲಿಸ್ ಬಿ ಪಾಟೀಲ್, ಮಿಸ್ಟರ್ ಮಾರ್ಟಿನ್ ಎ ಭವಾನಿ, ಮಿಸ್ಟರ್ ಸ್ಯಾಮ್ಯುಯಲ್ ಟಿ ಹಿರೇಕೊಪ್ಪ, ಮಿಸ್ಟರ್ ಸ್ಟ್ಯಾನ್ಲಿ ಎಸ್ ಬೈಲು, ಮಾಸ್ಟರ್ ಆಯನ್ ಆರ್ ಯಾದಗುಡ್, ಮಾಸ್ಟರ್ ಸ್ಯಾಮ್ಸನ್ ಬೂದಿಹಾಳ್, ಜಾರ್ಜ್ ಹುನ್ಶಾಳ್. 26ನೇ ತಾರೀಕಿನಂದು ಅವಿನಾಶ್ ಮೋರೆ, ಸ್ಟೆಲ್ಲಾ ಮಹಾದೇವ್. 27ನೇ ತಾರೀಕಿನಂದು ಮಿಸಸ್ ಸರೋಜಾ ಸೋರೆಸ್, ಮಿಸ್ಟರ್ ರಾಬರ್ಟ್ ಎಸ್ ಕರ್ಬಿಕೊಪ್ಪ. 28ನೇ ತಾರೀಕಿನಂದು ಮಿಸಸ್ ಸುನೀತಾ ಸುನೀಲ್ ರಾವ್. 29ನೇ ತಾರೀಕಿನಂದು ಮಿಸ್ಟರ್ ಸಂತೋಷ್ ಎಸ್ ತಮ್ಮಣ್ಣವರ್, ಮಿಸ್ ಮೆಲೆಕ್ಸಾ ಬಿ ಸಂಪಗಾಂವ್. 30ನೇ ತಾರೀಕಿನಂದು ಮಿಸಸ್ ಶಕುಂತಲಾ ಬಿ ಸಂಪಗಾಂವ್, ಮಿಸ್ಟರ್ ಎಡ್ವಿನ್ ಪಿ ಬಂಗೇರಾ. 31ನೇ ತಾರೀಕಿನಂದು ಮಿಸ್ಟರ್ ಶಿಖಿಲ್ ಬಿ ಧಾರವಾಡ್ಕರ್, ಮಿಸ್ ಉಷಾ ಪಿ ಕೌಜಲ್ಗಿ, ಮಿಸ್ಟರ್ ಸ್ಟೀವನ್ ಬಿ ಹಂಚಿನ್ಮನಿ, ಮಿಸ್ಟರ್ ಸಂತೋಷ್ ಜೆ ಮೋರೆ, ಮಿಸ್ ಕ್ರಿಸ್ಟಿನಾ ಎಸ್ ಜಿ, ಮಿಸ್ ಸೂಸನ್ ಸೋಫಿಯಾ ಬಾನಿಕಟ್ಟಿ. ಈ ವಾರದಲ್ಲಿ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತಹ ಹೆಸರುಗಳು ಈ ರೀತಿಯಲ್ಲಿವೆ. 24ನೇ ತಾರೀಕಿನಂದು ಮಿಸ್ಟರ್ ಸುನೀಲ್ ಕುಮಾರ್ ನರೆ ಅಂಡ್ ಪ್ರಿಯಾಂಕಾ ನರೆ. 28ನೇ ತಾರೀಕಿನಂದು ಮಿಸಸ್ ಅಂಡ್ ಡಾಕ್ಟರ್ ಫ್ರಾಂಕ್ಲಿನ್ ಸುಜಿತ್ ಕುಮಾರ್, ಮಿಸಸ್ ಅಂಡ್ ಮಿಸ್ಟರ್ ಪವನ್ ಅಜಿತ್ ಕುಮಾರ್. 29ನೇ ತಾರೀಕಿನಂದು ಮಿಸಸ್ ಅಂಡ್ ಮಿಸ್ಟರ್ ರಿಕಿ ಮೊಹರೆ ಆಗಿರುತ್ತಾರೆ. ತಂದೆಯಾದ ದೇವರು ಇವರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಮದುವೆಯ ಪ್ರಕಟಣೆ. ನಮ್ಮ ಸಭೆಯ ಸದಸ್ಯರಾದ ಮಿಸಸ್ ಅಂಡ್ ಮಿಸ್ಟರ್ ಸುಂದರ್ ಬಿ ಸಣ್ಣಕ್ಕಿ ಮತ್ತು ಸುಜಾನಾ ಸುಂದರ್ ಸಣ್ಣಕ್ಕಿ ಎಂಬುವರ ಮಗನಾದ ಮಿಸ್ಟರ್ ರಾಜೀವ್ ಎಂಬಾತನಿಗೂ ಹಾಗೂ ವೇನ್ಸ್ ಮೆಮೋರಿಯಲ್ ಚರ್ಚ್ ಶಿವಮೊಗ್ಗ ಸಭೆಯ ಸದಸ್ಯರು ಆದ ಮಿಸ್ಟರ್ ಸ್ಟ್ಯಾನ್ಲಿ ಸುನಿಲ್ ಕುಮಾರ್ ಎಂಬುವರ ಮಗಳಾದ ಮಿಸ್ ಪ್ರಿಯಾಂಕಾ ಜಾಯ್ಸ್ ಎಂಬಾಕೆಗೂ ದಿನಾಂಕ 4 ಫೆಬ್ರವರಿ 2020 ಸಾಯಂಕಾಲ 4 ಗಂಟೆಗೆ ಪರಿಶುದ್ಧ ವಿವಾಹವು ಇದೇ ನಮ್ಮ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಬೆಳಗಾವಿಯಲ್ಲಿ ಜರುಗಿಸಲ್ಪಡುತ್ತದೆ. ಈ ಮದುವೆಯ ಸಂಬಂಧವಾಗಿ ಏನಾದರೂ ಅಡ್ಡಪಂತ್ರಗಳು ಕಂಡು ಬಂದಲ್ಲಿ ಸಭಾಪಾಲಕರಿಗೆ ಲಿಖಿತ ಮೂಲಕ ತಿಳಿಸತಕ್ಕದ್ದು. ಇದು 2ನೇ ಪ್ರಕಟಣೆಯಾಗಿರುತ್ತದೆ. ನಮ್ಮ ಸಭೆಯ ಸದಸ್ಯರಾದ ಮಿಸಸ್ ಅಂಡ್ ಮಿಸ್ಟರ್ ನಿಶಿಕಾಂತ್ ಎನ್ ಕರಡೆ ಎಂಬವರ ಮಗಳಾದ ಮಿಸ್ ಪ್ರಿಯಾಂಕಾ ಎನ್ ಕರಡೆ ಎಂಬಾಕೆಗೂ ಹಾಗೂ ಯುನೈಟೆಡ್ ಚರ್ಚ್ ಆಫ್ ಕ್ರೈಸ್ಟ್ ಸಿಎನ್ಐ ಸಭೆಯ ಪಿಂಪ್ರಿ ಪುಣೆ ಸಭೆಯ ಸದಸ್ಯರು ಆದ ಮಿಸ್ಟರ್ ಸುರೇಶ್ ಪವಾರ್ ಎಂಬವರ ಮಗನಾದ ಮಿಸ್ಟರ್ ತುಷಾರ್ ಎಸ್ ಪವಾರ್ ಎಂಬಾತನಿಗೂ ದಿನಾಂಕ 14 ಫೆಬ್ರವರಿ 2020 ಸಾಯಂಕಾಲ 4 ಗಂಟೆಗೆ ಪರಿಶುದ್ಧ ವಿವಾಹವು ಯುನೈಟೆಡ್ ಚರ್ಚ್ ಆಫ್ ಕ್ರೈಸ್ಟ್ ಸಿಎನ್ಐ ಚರ್ಚ್ ಪಿಂಪ್ರಿ ಪುಣೆಯಲ್ಲಿ ಜರುಗಿಸಲ್ಪಡುತ್ತದೆ. ಈ ಮದುವೆಯ ಸಂಬಂಧವಾಗಿ ಏನಾದರೂ ಅಡ್ಡಪಂತ್ರಗಳು ಕಂಡು ಬಂದಲ್ಲಿ ಸಭಾಪಾಲಕರಿಗೆ ಲಿಖಿತ ಮೂಲಕ ತಿಳಿಸತಕ್ಕದ್ದು. ಇದು ಸಭೆಗೆ ಸಾರಿ ತಿಳಿಸುವ ಮೊದಲನೆಯ ಪ್ರಕಟಣೆಯಾಗಿದೆ. ನಮ್ಮ ಸಭೆಯ ಸದಸ್ಯರಾದ ಮಿಸಸ್ ಅಂಡ್ ಮಿಸ್ಟರ್ ಚಂದ್ರಶೇಖರ್ ನಾಗ್ನೂರ್ ಎಂಬವರ ಮಗನಾದ ಮಿಸ್ಟರ್ ಜೋಸೆಫ್ ಸಿ ನಾಗ್ನೂರ್ ಎಂಬಾತನಿಗೂ ಹಾಗೂ ಮೆಥಡಿಸ್ಟ್ ಚರ್ಚ್ ಮಾರಿಯಾಡ್ ಸಭೆಯ ಸದಸ್ಯರು ಆದ ಮಿಸ್ಟರ್ ಬಸವಂತ್ ಕಾಂಬ್ಳೆ ಎಂಬವರ ಮಗಳಾದ ಮಿಸ್ ದೀಪಾ ಬಿ ಕಾಂಬ್ಳೆ ಎಂಬಾಕೆಗೂ ದಿನಾಂಕ 12 ಫೆಬ್ರವರಿ 2021 ಮುಂಜಾನೆ 11:30 ಗಂಟೆಗೆ ಪರಿಶುದ್ಧ ವಿವಾಹವು ಇದೇ ನಮ್ಮ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಬೆಳಗಾವಿಯಲ್ಲಿ ಜರುಗಿಸಲ್ಪಡುತ್ತದೆ. ಈ ಮದುವೆಯ ಸಂಬಂಧವಾಗಿ ಏನಾದರೂ ಅಡ್ಡಪಂತ್ರಗಳು ಕಂಡು ಬಂದಲ್ಲಿ ಸಭಾಪಾಲಕರಿಗೆ ಲಿಖಿತ ಮೂಲಕ ತಿಳಿಸತಕ್ಕದ್ದು. ಇದು ಸಭೆಗೆ ಸಾರುವ ಮೊದಲನೇ ಪ್ರಕಟಣೆಯಾಗಿರುತ್ತದೆ. ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಆಚರಿಸಿಕೊಳ್ಳುವಂತವರು, ಪರಿಶುದ್ಧ ವಿವಾಹದಲ್ಲಿ ಪ್ರವೇಶಿಸುವಂತವರು ನಮ್ಮ ಮಧ್ಯದಲ್ಲಿರುವುದಾದರೆ ತಾವು ಎದ್ದು ನಿಲ್ಲಬೇಕಾಗಿ ನಿಮಗೆ ಕೇಳಿಕೊಳ್ಳುತ್ತೇವೆ. ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ. ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೂತನ ವರ್ಷದಲ್ಲಿ ಕಾಲಿಡುವಂತಹ ಸೌಭಾಗ್ಯವನ್ನ ಕೊಟ್ಟಾಗ್ತದೆ. ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು. ನೂತನ ಸ್ವಭಾವದವರಾಗಿ ಜೀವಿಸುವಂತೆ ಸಹಾಯ ನೀಡು. ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುವಂತ ದಂಪತಿಗಳನ್ನ ಕೂಡ ಆಶೀರ್ವಾದ ಮಾಡು. ಅವರು ಎಲ್ಲೆಲ್ಲಿ ನಿನ್ನ ಬೆಳಕಿನ ಮಕ್ಕಳಾಗಿ ಜೀವಿಸುವಂತೆ, ನಿನ್ನ ಪರಿಶುದ್ಧ ಬುನಾದಿ ಮೇಲೆ ಕಟ್ಟಲ್ಪಟ್ಟಂತ ಕುಟುಂಬವಾಗಿ ನಿಲ್ಲುವಂತೆ ಸಹಾಯ ನೀಡು. ಪರಿಶುದ್ಧ ವಿವಾಹದಲ್ಲಿ ಪ್ರವೇಶವಾಗುವಂತ ಯೋಗಸ್ಥ ಮಕ್ಕಳನ್ನ ಕೂಡ ನೀನು ಆಶೀರ್ವಾದ ಮಾಡು ಕರ್ತನೆ. ನಿನ್ನ ಕೃಪೆಯಲ್ಲಿ ಮುನ್ನಡೆಸು. ಮದುವೆಯ ಸಿದ್ಧತೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ದಯಪಾಲಿಸಿ ಪ್ರಾರ್ಥನೆ ಪೂರ್ವಕವಾಗಿ ನಿನ್ನ ಮಕ್ಕಳು ಸಿದ್ಧರಾಗುವಂತೆ ಸಹಾಯ ನೀಡಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್.
ಈ ಸಮಯದಲ್ಲಿ ನಾವು ತಂದೆಯಾದ ದೇವರ ಪರಿಶುದ್ಧ ನಿತ್ಯ ಜೀವದ ವಾಕ್ಯವನ್ನ ಧ್ಯಾನ ಮಾಡುವುದಕ್ಕಾಗಿ ಸಿದ್ಧರಾಗುವ ಹಾಗೆ ನಾವು ಸ್ತುತಿ ಗೀತೆಯ ಹಾಡಿನಿಂದ ಕರ್ತನನ್ನು ನಾವು ಮಹಿಮೆ ಪಡಿಸೋಣ. ಈ ಸಮಯದಲ್ಲಿ ತಂಡದವರು ಮುಂದೆ ಬಂದು ಸ್ತುತಿ ಗೀತೆಯಲ್ಲಿ ನಮ್ಮನ್ನು ನಡೆಸಬೇಕಾಗಿ ಕೇಳಿಕೊಡುತ್ತೇನೆ. ಸುಮಾರು 3,000 ಜನರನ್ನ ಆತ್ಮನಿಂದ ಅಭಿಷೇಕ ಮಾಡಿರುತ್ತದೆ. ನನ್ನನ್ನು ನಿನ್ನನ್ನು ಕರ್ತನ ಸನ್ನಿಧಿಯಲ್ಲಿ ಅಭಿಷೇಕ ಮಾಡುವ ಹಾಗೆ ನಾವೆಲ್ಲರೂ ಎದ್ದುಕೊಳ್ಳೋಣ. ಕರ್ತನ ಒಂದು ಶಕ್ತಿಯನ್ನು ಪಡೆದುಕೊಳ್ಳುವ ಹಾಗೆ ನಾವೆಲ್ಲರೂ ನಿಮ್ಮೆಲ್ಲ ಕೈಗಳಲ್ಲಿ ಕೊಡಲ್ಪಟ್ಟ ಈ ಹಾಡಿನಲ್ಲಿ ಪಾಲ್ಗೊಳ್ಳೋಣ. ಭಕ್ತಿಪೂರ್ವಕವಾಗಿ ಹಾಡಿಕೊಳ್ಳೋಣ.
ಆ ದಿನ ಅಸ್ಥಿ ಪಂಜರಗಳ ಮಧ್ಯದಲ್ಲಿ ಆ ಸೈನ್ಯವನ್ನು ಕಾಣುವಾಗ ಆತ್ಮದಿ ಪ್ರವಾದಿಸಲು ಬೆಂಕಿಯನ್ನು ಎಳೆಯ ಮಾಡಿ ಆತ್ಮನನ್ನು ಎಳೆಯ ಮಾಡಿ ಮೊಳಕಾಲೂರುವಾಗಿ ಮಾಡಿದ ನಾಮಕ್ಕೆ ಸ್ತೋತ್ರ. ಒಣಗಿದ ಎಲುಬುಗಳಿಗೆ ಶಕ್ತಿಯನ್ನು ನೀಡಿದಾತನೇ ಸ್ತೋತ್ರ. ಒಣಗಿದ ಎಲುಬುಗಳಿಗೆ ಆತ್ಮನ ಬಲದಿಂದ ತುಂಬಿಸಿದಾತನೇ ಸ್ತೋತ್ರ. ಈ ದಿನ ನೀನು ಸನ್ನಿಧಿಯಲ್ಲಿ ಬಂದಿರುವಂತಹ ನಮಗಾದರೂ ಪರಿಶುದ್ಧಾತ್ಮನ ಒದಗಿಸಿಕೊಡು. ನೀರಿನ ಬದಿಗೆ ಮಾತನಾಡುವುದೊಂದಿಗೆ ನೀನು ಸ್ವರವನ್ನು ಕೇಳಬಾರದು. ನಮ್ಮಲ್ಲಿ ಸೊಟ್ಟು ಬಿದ್ದಂತ, ನಮ್ಮಲ್ಲಿ ಬಲಹೀನವಾಗಿರುವಂತ ಸಂಗತಿಗಳನ್ನ, ನಮ್ಮಲ್ಲಿ ನಿರಾಶೆಯನ್ನು ಹುಟ್ಟಿಸುವಂತ ಶಕ್ತಿಗಳನ್ನ ಯೇಸುವಿನ ನಾಮದಲ್ಲಿ ಅಗ್ನಿಯ ಜ್ವಾಲೆಯ ಆ ಶಕ್ತಿಯ ನಾಮದಲ್ಲಿ ಅವೆಲ್ಲವೂ ಕೂಡ ಪುನಶ್ಚೇತನಗೊಂಡು ತಂದೆಯಾದರೆ ಆತ್ಮನನ್ನ ಶಕ್ತಿಯನ್ನು ಹೊಂದಿಕೊಂಡು ನಿನ್ನಲ್ಲಿ ಬೇರು ಸಾಕ್ಷಿಗಳಾಗಿ ನಿಲ್ಲುವಂತೆ ಆಶೀರ್ವಾದ ಮಾಡಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೆನ್. ಆಮೆನ್. ದಯವಿಟ್ಟು ಕುಳಿತುಕೊಳ್ಳಬೇಕಾಗಿ ಬೇಡಿಕೊಳ್ತಾರೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಕರ್ತನು ನಮಗಷ್ಟರಾದಂತಹ ದೇವರು ನಮ್ಮೆಲ್ಲರನ್ನು ಹೊಸ ವರ್ಷದ ಮೊದಲನೇ ತಿಂಗಳಿನ ಕೊನೆಯ ಭಾನುವಾರಕ್ಕೆ ನಮ್ಮೆಲ್ಲರನ್ನು ನಡೆಸಿದ್ದಾನೆ. Praise the Lord. ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನ ಒಂದು ತಿಂಗಳಿನ ಮೊದಲನೇ ತಿಂಗಳಿನ ಕೊನೆಯ ಭಾನುವಾರಕ್ಕೆ ಬರಲು ಆತನ ಕೃಪೆ ನಮ್ಮೆಲ್ಲರಿಗೆ ಅನುಗ್ರಹಿಸಿದ್ದಾನೆ. ಇಲ್ಲಿವರೆಗೆ ನಡೆಸಿದಂಥ ದೇವರ ವಾಕ್ಯವನ್ನ ನಾನು ನೀವು ಕೆಲವು ನಿಮಿಷಗಳ ಕಾಲ 10-15 ನಿಮಿಷಗಳ ಕಾಲ ನನ್ನ ವಾಕ್ಯವನ್ನ ಆಲಿಸೋಣ. ಜೀವನದಲ್ಲಿ ಒಂದು ದೊಡ್ಡ ಒಂದು ದುಃಖಕರವಾದಂತಹ ಸಂಗತಿ ಅಥವಾ ಆಕ್ಸಿಡೆಂಟ್, ಭಯಂಕರವಾದಂತಹ ಸಂಗತಿ ಯಾವುದಂದ್ರೆ ಅನ್ನವಿಲ್ಲದಿರುವುದು ಅಲ್ಲ, ಇರುವುದು ಅಲ್ಲ, ಇಲ್ಲದಿರುವುದು ಅಲ್ಲ, ಹಣ ಇಲ್ಲದಿರುವುದು ಅಲ್ಲ, ಕಾಯಿಲೆಗಳು ಬಂದಾಗ ಉತ್ತರ ಸಿಗದಿರುವುದಲ್ಲ. ಹಾಗಾದರೆ ಆ ಭಯಂಕರವಾದಂಥ ಸಂಗತಿ ಯಾಕೆ? ನಾನು ಒಂದು ವಚನವನ್ನು ಆರಿಸಿಕೊಂಡಿದ್ದೇನೆ. 1 ಸಮುವೇಲ 28ನೇ ಅಧ್ಯಾಯ 15ನೇ ವಚನದ ಬಿ ಭಾಗ. ಅದು ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಆ ಸನ್ನಿವೇಶದಲ್ಲಿ ಸೌಲನು ಹೇಳ್ತಾನೆ, ನಾನು ಬಲು ಇಕ್ಕಟ್ಟಿನಲ್ಲಿ ಇದ್ದೇನೆ, ಅಂದ್ರೆ ನಾನು ಬಹಳ ಸಮಸ್ಯೆಗಳಲ್ಲಿದ್ದೇನೆ, ಬಹಳ ನೋವಿನಲ್ಲಿದ್ದೇನೆ, ಬಹಳ ಚಿಂತೆಯಲ್ಲಿದ್ದೇನೆ, ಬಹಳ ಘೋರವಾದಂತ ಸಂಕಷ್ಟದಲ್ಲಿ ಸಿಲುಕಿದ್ದೇನೆ. ಅದು ಏನಂದರೆ ಫಿಲಿಷ್ಟಿಯರು ನನಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ. ಅವೆಲ್ಲ ಕಷ್ಟ, ಚಿಂತೆ, ಬಾಧೆ, ಬೇಸರಿಕೆಗಳು, ನೋವುಗಳು ನನ್ನ ಮೇಲೆ ಯುದ್ಧ ಮಾಡ್ತಾ ಇವೆ. ಆ ಫಿಲಿಷ್ಟಿಯರು ನನ್ನ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. ಆದರೆ ದೇವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾನೆ. ನೋಡ್ರಿ, ಸೌಲನು ನೇರವಾಗಿ ಮಾತನಾಡ್ತಾ ಇದ್ದಾನೆ. ಫಿಲಿಷ್ಟಿಯರು ಯುದ್ಧಕ್ಕೆ ಬಂದಿದ್ದಾರೆ, ಆದರೆ ದೇವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾನೆ. ಆತನು ನನಗೆ ಪ್ರವಾದಿಗಳಿಂದಾಗಲಿ ಕನಸುಗಳಿಂದಾಗಲಿ ಉತ್ತರ ಕೊಡುತ್ತಾ ಇಲ್ಲ. ಜೀವನದಲ್ಲಿ ಬಲದೊಡ್ಡ ಗಂಡಾಂತರದ ಒಂದು ಸಂಗತಿ ಏನಂದ್ರೆ, ದೇವರು ಪ್ರಾರ್ಥನೆ ಮಾಡಿದಾಗ ದೇವರು ಉತ್ತರ ಕೊಡದೇ ಇರುವಂಥದ್ದು ಬಹಳ ಭಯಂಕರವಾದಂಥ ಪರಿಸ್ಥಿತಿ. ಸೌಲನು ಕಷ್ಟದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾನು ನನ್ನ ಶತ್ರುಗಳ ಮೇಲೆ ಯುದ್ಧಕ್ಕೆ ಹೋಗಬೇಕು ಅಂದುಕೊಳ್ತಾ ಇದ್ದಾನೆ. ಜಯ ಸಾಧಿಸಬೇಕೆಂಬುದಾಗಿ ಅಂದುಕೊಳ್ತಾ ಇದ್ದಾನೆ.
ಅಷ್ಟರವರೆಗೆ ಯೆಹೋವ ದೇವರು ಸೌಲನ್ನ ಆರಿಸಿಕೊಂಡಿದ್ದಾನೆ. ಕೀಷನ ಮಗನು ಆತನು. ಆತನ ಆರಿಸಿಕೊಂಡು ಸಮುವೇಲನ ಮೂಲಕವಾಗಿ ಆ ರಾಜ್ಯಾಭಿಷೇಕವನ್ನು ಕೂಡ ಮಾಡಿದ್ದಾನೆ. ಸೌಲನಿಗೆ ಅನೇಕ ಸಾರಿ ಪ್ರವಾದಿಯಾದ ಸಮುವೇಲನಿಂದ ದರ್ಶನಗಳನ್ನ ಮತ್ತು ಪ್ರವಾದನೆಗಳನ್ನು ಕೂಡ ಆತನಿಗೆ ಒದಗಿಸಿಕೊಡ್ತಾ ಇದ್ದರು. ದೇವರು ಮೊಟ್ಟ ಮೊದಲನೇದಾಗಿ ಆರಿಸಿಕೊಳ್ಳುವಾಗ ಸೌಲನ ಹೇಗಿದ್ದಂದ್ರೆ, ದೊಡ್ಡ ಸಮೂಹದ ಎದುರಿನಲ್ಲಿ ನಿಂತ್ಕೊಂಡ್ರೆ ಆತನ ಭುಜ ಎಲ್ಲರಿಗೂ ಕಾಣಿಸ್ತಾ ಇತ್ತು, ಆತನ ತಲೆ ಎಲ್ಲರಿಗೂ ಕಾಣಿಸ್ತಾ ಇತ್ತು. ದೊಡ್ಡ ವ್ಯಕ್ತಿಯಾಗಿ, ಶ್ರೇಷ್ಠ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಆದರೆ ಈ ಭಾಗಕ್ಕೆ ಬರುವಾಗ 28ನೇ ಅಧ್ಯಾಯಕ್ಕೆ ಬರುವಾಗ ಆಗೆಲ್ಲ ದರ್ಶನಗಳು ಬಂದಿವೆ, ಆಗೆಲ್ಲ ಪ್ರವಾದನೆಗಳು ಬಂದಿವೆ. ಈಗ ಫಿಲಿಷ್ಟಿಯರ ಎದುರಾಗಿರುವಾಗ ಆತನಿಗೆ ದರ್ಶನಗಳು ನಿಂತು ಹೋಗಿವೆ, ಕನಸುಗಳು ನಿಂತು ಹೋಗಿವೆ, ಪ್ರವಾದನೆಗಳು ಕೂಡ ಬರ್ತಾ ಇಲ್ಲ. ಕಷ್ಟಕ್ಕೆ ಸಿಲುಕಿದ್ದಾನೆ, ಚಿಂತೆಗೆ ಒಳಗಾಗಿದ್ದಾನೆ, ಬಾಧೆಗೆ ಒಳಗಾಗಿದ್ದಾನೆ. ನನಗೆ ಏನ್ ಮಾಡ್ಬೇಕು? ಫಿಲಿಷ್ಟಿಯರು ಯುದ್ಧ ಮಾಡ್ತಾ ಇದ್ದಾರೆ. ಅಯ್ಯ ಯೆಹೋವನೇ ಎಲ್ಲಿದೆ ಎಂಬುದಾಗಿ ಕೂಗಾಡುವಾಗ ನನ್ನ ಕಷ್ಟಗಳು ಬಂದಿವೆ, ನನಗೆ ಚಿಂತೆಗಳು ಬಂದಿವೆ, ನನ್ನ ಕುಟುಂಬವನ್ನು ನಡೆಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ, ಇಸ್ರೇಲನ್ನು ನಡೆಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ನಾನು ಏನು ಮಾಡಿಕೊಳ್ಳಲಿ? ಈ ಇಸ್ರೇಲನ್ನು ನಡೆಸುವುದಾದ್ರೆ ಹೇಗೆ? ಇವರ ಮೇಲೆ ಫಿಲಿಷ್ಟಿಯರ ಮೇಲೆ ಜಯಗಳಿಸುವುದಾದ್ರೆ ಹೇಗೆ? ಈ ಲೋಕದಲ್ಲಿ ಕಷ್ಟಗಳಿವೆ, ಚಿಂತೆಗಳಿವೆ, ಬಾಧೆಗಳಿವೆ, ನೋವುಗಳಿವೆ, ಬಲಹೀನತೆಗಳಿವೆ, ಅನಾರೋಗ್ಯಗಳಿವೆ. ಇವುಗಳನ್ನೇ ಜಯ ಸಾಧಿಸುವುದಾದ್ರೂ ಹೇಗೆ? ಸೌಲನ್ನು ಕೇಳ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರು ದೂರ ಹೊರಟೋಗ್ಬಿಟ್ಟಿದ್ದಾನೆ. ಆತನ ಸ್ವರ ಕೇಳಿಸಿಕೊಳ್ತಾ ಇಲ್ಲ. ಸಮಸ್ಯೆ ಆತನಿಂದ ದೂರ ಹೋಗ್ತಾ ಇಲ್ಲ, ಯುದ್ಧ ದೂರ ಹೋಗ್ತಾ ಇಲ್ಲ, ಬಲಹೀನತೆಗಳು ದೂರ ಹೋಗ್ತಾ ಇಲ್ಲ. ಫಿಲಿಷ್ಟಿಯರು ಎದ್ದಿದ್ದಾರೆ, ಈತನಿಗೆ ನಡೆದುಂಟಾಗಿದೆ. ಜೀವನದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅನೇಕ ಸಾರಿ ಎರಿಕೋ ಪಟ್ಟಣದಂತ ಸಮಸ್ಯೆಗಳಾಗಲಿ, ಕೆಂಪು ಸಮುದ್ರದಂತ ಸಮಸ್ಯೆಗಳಾಗಲಿ, ಫಿಲಿಷ್ಟಿಯರು ಎದುರುಗೊಂಡಂತ ಸಮಸ್ಯೆಗಳಾಗಲಿ ನಿನ್ನ ಜೀವನದಲ್ಲಿ ಬಂದು ನಿಲ್ಲುವಾಗ ನೀನು ಯಾವ ರೀತಿಯಲ್ಲಿ ನಿನ್ನ ಆತ್ಮೀಯ ಜೀವಿತವನ್ನು ಬಲಪಡಿಸಿಕೊಳ್ತಾ ಇದೆಯಾ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ಸೌಲನು ಏನ್ ಮಾಡ್ತಾ ಇದ್ದಾರೆ? ಜಯಗಳಿಸಬೇಕಾದ್ರೆ ಪ್ರತಿ ಸಾರಿ ಸುಮಾರು 5 ಜನಾಂಗದ ಮೇಲೆ, 5 ರಾಜ್ಯಗಳ ಮೇಲೆ ಆತನು ಜಯವನ್ನು ಸಾಧಿಸಿದರಂತೆ. ಅದಕ್ಕಿಂತ ಹಿಂದೆ ಮೊವಾಬ್ಯರ ಮೇಲೆ, ಅಮೋನಿಯರ ಮೇಲೆ, ಎದೋಮ್ಯರ ಮೇಲೆ, ಜೋಗದ ಅರಸರ ಮೇಲೆ, ಫಿಲಿಷ್ಟಿಯರ ಮೇಲೆ, ಅಮಾಲೇಕ್ಯರ ಮೇಲೆ ಯುದ್ಧ ಮಾಡುವಾಗ ಆತನು ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ದೇವರನ್ನು ಕೇಳಿಕೊಳ್ತಾ ಇದ್ದ, ಸಮುವೇಲನನ್ನು ಕೇಳಿಕೊಳ್ತಾ ಇದ್ದ. ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿ ನಾನು ಜಯ ಗಳಿಸ್ತೇನೆ ಇಲ್ಲ ಎಂಬುದಾಗಿ ದೇವರನ್ನು ಕೇಳಿಕೊಂಡು ಪ್ರವಾದನೆಯನ್ನು ಹೊಂದಿಕೊಂಡು, ವಾಗ್ದಾನವನ್ನು ಹೊಂದಿಕೊಂಡು ಯುದ್ಧಕ್ಕೆ ಹೋಗ್ತಾ ಇದ್ದ. ಮರಳಿ ಬರುವಾಗ ಜಯ ಗಳಿಸಿ ಬರ್ತಾ ಇದ್ದ. ಆದರೆ ಈಗ ಆ ಮಧ್ಯದಲ್ಲಿ ಆ ಯುದ್ಧ 5 ಯುದ್ಧಗಳಾದ ಮೇಲೆ, ಆ ವಾರಗಳಾದ ಮೇಲೆ ಅನಂತರದ ಸಂಗತಿ ಏನಂದ್ರೆ, ಆತನಿಗೆ ದೇವರು ಮಾತನಾಡ್ತಾ ಇಲ್ಲ. ಸಮುವೇಲನು ಪ್ರವಾದನೆ ಮಾಡುವಂತ ವ್ಯಕ್ತಿ, ದರ್ಶನಗಳನ್ನು ಬಿಚ್ಚಿ ಹೇಳುವಂತ ವ್ಯಕ್ತಿ ಸತ್ತು ಹೋಗಿದ್ದಾನೆ. ಸಮುವೇಲನು ಆಗಲಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ನನ್ನ ಕಷ್ಟ, ನನ್ನ ಸಮಸ್ಯೆಗಳ ಬಗ್ಗೆ ಯಾರ ಮುಂದೆ ಹೇಳ್ಕೊಳ್ಬೇಕು? ಯಾರ ಮುಂದೆ ಹೋಗಿ ಗೋಳಾಡಬೇಕು? ಯಾರ ಮುಂದೆ ಹೋಗಿ ನಾನು ಹೇಳಿಕೊಳ್ಳಬೇಕು? ಯಾವ ಕಾಲದ ಹಿಡಿದುಕೊಳ್ಬೇಕು? ಹೇಗೆ ನಾನು ಫಿಲಿಷ್ಟಿಯರ ಮೇಲೆ ಯುದ್ಧ ಮಾಡಲು ಸಾಧ್ಯ? ಹೇಗೆ ಫಿಲಿಷ್ಟಿಯರ ಮೇಲೆ ಜಯ ಗಳಿಸಲು ಸಾಧ್ಯ ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳುತ್ತಾ ಆತನು ಚಿಂತೆಗೆ ಒಳಗಾಗಿ ಏನ್ ಮಾಡ್ತಾ ಇದ್ದಾನಂದ್ರೆ, ಯಾರನ್ನ ಕೇಳಿದ್ರೆ ನನಗೆ ಸೊಲ್ಯೂಷನ್ ಸಿಗ್ತದೆ, ಯಾರನ್ನ ಕನ್ಸಲ್ಟೇಷನ್ ಮಾಡಿದ್ರೆ ನನಗೆ ಸ್ವತಂತ್ರ ಸಿಗ್ತದೆ, ಯಾರ ಬಳಿಯಲ್ಲಿ ಹೋಗ್ಬೇಕು? ಯಾಕಂದ್ರೆ ಸಮುವೇಲನ ಬಳಿಯಲ್ಲಿ ಯುದ್ಧಕ್ಕೆ ಹೋಗುವಾಗಲೆಲ್ಲ ಸಮುವೇಲನ ಬಳಿಗೆ ಹೋಗಿ ಬರ್ತಾ ಇದ್ದ. ಈಗ ಯುದ್ಧ ಮಾಡ್ತಾ ಇದ್ದೇನೆ, ಈಗ ಏನಾಗುತ್ತೆ? ನಾನು ಸೋಲ್ತೇನ ಗೆಲ್ತೇನ? ನೀನು ಗೆಲ್ತೀಯಪ್ಪ, ದೇವರು ನಿನ್ನ ಜೊತೆಗಿದ್ದಾನೆ, ಹೋಗು. ನಿನಗೆ ಕಷ್ಟ ಬಂದಿದೆ, ನೀನು ದೇವರು ನಿನ್ನ ಸಂಗಡಿದ್ದಾನೆ, ಹೋಗು. ನೀನು ಚಿಂತೆಯಲ್ಲಿದ್ದೀಯಾ, ನೀನು ದೇವರ ನಿನ್ನ ಸಂಗಡಿಯಲ್ಲಿದ್ದಾನೆ, ಹೋಗು ಎಂಬುದಾಗಿ ಹೇಳ್ತಾ ಇದ್ದ. ಸಮುವೇಲನು ಸತ್ತೋಗಿದ್ದಾನೆ, ಪ್ರವಾದಿ ಅಲ್ಲಿಲ್ಲ. ಈತನಿಗೆ ಭಯ ಹುಟ್ಟಿದೆ. ನಾನು ಯಾರನ್ನ ಕೇಳಿದರೆ ನನಗೆ ಜಯ ಸಿಕ್ಕು, ನನಗೆ ಸರಿಯಾದ ಉತ್ತರ ಬರಬಹುದು, ಯಾರನ್ನ ಕೇಳಿದ್ರೆ ನನಗೆ ಬಲ ಸಿಕ್ಕಬಹುದು, ಈ ಧೈರ್ಯ ಬರಬಹುದು. ಯಾಕಂದ್ರೆ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ. ಯುದ್ಧಕ್ಕೆ ಹೋಗಿ ನಾನು ತಿರುಗಿ ಬರುವಾಗ ಜಯ ಗಳಿಸಿ ಬರಬೇಕು, ತಿರುಗಿ ಬರುವಾಗ ಆಶೀರ್ವಾದ ಹೊಂದಿ ಬರಬೇಕು, ತಿರುಗಿ ಬರುವಾಗ ಸಮಾಧಾನದಿಂದ ಬರಬೇಕು.
ಜೊತೆಗೆ ಸಮುವೇಲನು ಸತ್ತ ನಂತರ ಸೌಲನು ತನ್ನ ಇಷ್ಟ ಬಂದಂತೆ ಜೀವಿಸ್ತಾ ಇದ್ದನು. ಸರಿಯಾಗಿ ಕೇಳಿಸ್ಕೊಳ್ರಿ. ತನ್ನ ಇಷ್ಟ ಬಂದಂತೆ ಸೌಲನು ಅರಸನಾದಂಥ ಸೌಲನು ತನ್ನ ಇಷ್ಟ ಬಂದಂತೆ ಜೀವಿಸ್ತಾ ಇದ್ದನು. ತನ್ನ ಇಷ್ಟ ಬಂದಂತೆ, ನಿನ್ನ ಇಷ್ಟ ಬಂದಂತೆ ಜೀವಿಸುವಾಗ, ಸರಿಯಾಗಿ ಕೇಳಿಸ್ಕೊಳ್ರಿ, ನಿನ್ನ ಇಷ್ಟ ಬಂದಂತೆ ನೀನು ಜೀವಿಸುವಾಗ, ನಿನ್ನ ಆಸೆಯಂತೆ ನೀನು ಜೀವಿಸುವಾಗ, ದೇವರ ಆತ್ಮೀಯ ಸಂಪರ್ಕ ಕಳೆದು ಹೋಗ್ತದೆ ಎನ್ನುವಂಥದ್ದು ಮರೆಬೇಡ. ಜಾಗ್ರತೆ, ಎಚ್ಚರ ವಹಿಸು. ಆತ್ಮೀಯ ಜೀವಿತದಲ್ಲಿ ಈ ಲೋಕದ ಆಸೆ ಪಾಶಗಳಿಗೆ ನೀನು ಬಲಿಯಾಗಿ, ಈ ಲೋಕದ ವ್ಯಾಮೋಹಕ್ಕೆ ನೀನು ಬಲಿಯಾಗಿ, ನಿನ್ನ ಇಷ್ಟ ಬಂದಂತೆ ಜೀವಿಸುವಾಗ ದೇವರ ಕನೆಕ್ಷನ್ ಕಟ್ ಮಾಡಿಕೊಳ್ಳುತ್ತಾ ಇದೆಯಾ? ಸಡನ್ನಾಗಿ ಪ್ರಾರ್ಥನೆ ಮಾಡ್ತಾನೆ. ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಸೌಲನು. ಯೆಹೋವನೇ, ದೇವ, ನಾನು ಫಿಲಿಷ್ಟಿಯರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದೇನೆ. ಆ ದಿನ ಸಮುವೇಲನು ಕೇಳಿಕೊಂಡು ಬರ್ತಾ ಇದ್ದ. ಈ ದಿನ ನಾನೇ ನೇರವಾಗಿ ಬರ್ತಾ ಇದ್ದೇನೆ. ನಾನು ನಿನ್ನನ್ನು ಕೇಳ್ತಾ ಇದ್ದೇನೆ. ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ. ನಾನು ಗೆಲ್ತೇನಾಗಿಲ್ಲ. ದೇವರು ಸಡನ್ ಆಗಿ ಸೈಲೆಂಟ್ ಆಗಿಬಿಡ್ತಾನೆ. ದೇವರು ಕೇಳಿಸ್ಕೊಳ್ಳಿಲ್ಲ ಅಂತಲ್ಲ, ದೇವರು ಕೇಳಿಸ್ಕೊಂಡಿಲ್ಲ. ಎಲ್ಲರ ಪ್ರಾರ್ಥನೆ ಕೇಳಿಸ್ಕೊಳ್ತಾನೆ. ಉತ್ತರ ಕೊಡುವಾಗ ನೀನು ಯಾರು ಎಂಬುದಾಗಿ ಗಮನಿಸ್ತಾನೆ. ಅನೇಕ ಸಾರಿ ನಿನ್ನ ಜೀವನದಲ್ಲಿರುವಂತ ಕಷ್ಟಗಳು, ಸಮಸ್ಯೆಗಳು ನಿನ್ನಿಂದ ಬೇಗ ದೂರ ಹೋಗುವುದಿಲ್ಲ. ಕಾರಣ ನೀನು ನಿನ್ನ ಇಷ್ಟ ಬಂದಂತೆ ಜೀವಿಸಿದ್ದೆ. ಅದಕ್ಕೆ ಕಾರಣ ನಿನ್ನ ಆಸೆಗಳೇ ಅದನ್ನು ದೇವರ ಬಳಿಗೆ ಹೋಗದಂತೆ ದೇವರನ್ನ ಉತ್ತರ ತೆಗೆದುಕೊಂಡು ಬರುವುದಿಲ್ಲ ನಿನ್ನ ಪ್ರಾರ್ಥನೆ. ಅದು ನನಗೆ ಹಿಂದೆ ಸರಿಯಾಗಿ ಬರುವುದಿಲ್ಲ. ಉದಾಹರಣೆಗೆ ಪ್ರಾರ್ಥನೆ ವಿಜ್ಞಾಪನ ಉಪ್ಪರ್ ಜಾತಿ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ. ಅಷ್ಟು ಗೊತ್ತಿದ್ರೆ ಸಾಕು. ನೀನು ಪ್ರಾರ್ಥನೆ ಮೇಲೆ ಹೋಗ್ಬೇಕು, ಅದು ಉತ್ತರ ತೆಗೆದುಕೊಂಡು ಬರಬೇಕು. ಸೌಲನು ಪ್ರಾರ್ಥನೆ ಮಾಡಿದ್ದಾನೆ, ಅದು ಹೋಗಿದೆ. there is no answer from God. ಸೈಲೆಂಟ್ ಆಗಿಬಿಟ್ಟಿದ್ದಾನೆ ದೇವರು. ಇಷ್ಟ ಬಂದಂತೆ ಜೀವಿಸಿ, ಮನವಂತೆ ಜೀವಿಸಿ ಪ್ರಾರ್ಥನೆ ಮಾಡಿದರೆ ದೇವರು ಪ್ರಾರ್ಥನೆಗಳನ್ನ ಕೇಳುವುದಿಲ್ಲ. ಎಚ್ಚರ ವಹಿಸಿ. ಆ ಸಂದರ್ಭದಲ್ಲಿ ನಾನು ಕಾಣಿಕೆ ಇಷ್ಟು ಕೊಡ್ತೇನೆ, ನಾನು ಬಂಗಾರ ಕೊಡ್ತೇನೆ ಎಂಬುದಾಗಿ ಹೇಳಿದ್ರು ಕೂಡ ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳುವುದಿಲ್ಲ. ಪ್ರಾರ್ಥನೆ ಮಾಡಿದರೆ ದೇವರು ಕೇಳನು. ಯಾಕಂದ್ರೆ ನಿನ್ನ ಪದ್ಧತಿ ಸರಿಯಾಗಿಲ್ಲ, ಯಾಕಂದ್ರೆ ನಿನ್ನ ನಡವಳಿಕೆ ಸರಿಯಾಗಿಲ್ಲ, ಯಾಕಂದ್ರೆ ನಿನ್ನ ಕ್ರಿಯೆಗಳು ಸರಿಯಾಗಿಲ್ಲ, ಯಾಕಂದ್ರೆ ನಿನ್ನ ನುಡಿಗಳು ಸರಿಯಾಗಿಲ್ಲ, ನಿನ್ನ ಆಲೋಚನೆಗಳು ಸರಿಯಾಗಿಲ್ಲದಿರುವಾಗ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡಲು. ಕಾರಣ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊಂಡು ಆತನ ಮುಂದೆ ಸತ್ಯವಂತರಾಗಿ ನೀತಿವಂತರಾಗಿ ನಿಲ್ಲುವವರೆಗೂ ಆತ ಉತ್ತರ ಕೊಡುವುದಿಲ್ಲ. ನೀನು ದೇವರಾಸಪಟ್ಟ ವ್ಯಕ್ತಿಯಾಗಿರ್ಬೋದು, DS ಆಗಿರ್ಬೋದು, ಬಿಷಪ್ ಆಗಿರ್ಬೋದು, ಪಾಸ್ಟರ್ಗಳಾಗಿರ್ಬೋದು, ಯಥಾರ್ಥವಾಗಿ ಕುಳಿತುಕೊಂಡಿರುವಂತ ಸಮಯ ಸದಸ್ಯರಾಗಿರ್ಬೋದು, ಯಾರಾಗಲಿ ಕರ್ತನ ಸನ್ನಿಧಿಯಲ್ಲಿ ನಿಲ್ಲುವಾಗ ಆತ್ಮನಿಂದ ನಿಲ್ಲಲು ಹೊರತು ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿನಗೆ ಆನ್ಸರ್ ಬೇಕಾದರೆ ಕರ್ತನಲ್ಲಿ ಯಥಾರ್ಥವಾಗಿ ನೀನು ನಿಲ್ಲಬೇಕು. ನಿನ್ನ ಸಮಸ್ಯೆಗಳು ನಿನ್ನಿಂದ ಪರಿಹಾರವಾಗಬೇಕಾದರೆ ಕರ್ತನೆಗಳಲ್ಲಿ ನೀನು ಯಥಾರ್ಥವಾಗಿ ನಿಲ್ಲಬೇಕು. ದೇವರು ಉತ್ತರ ಕೊಡ್ತಾನೆ. ಇಲ್ಲಂದ್ರೆ ದೇವರು ಸೈಲೆಂಟ್ ಆಗಿ ಹೋಗ್ಬಿಡ್ತಾನೆ. ಒಂದು ವೇಳೆ ದೇವರು ಉತ್ತರ ಕೊಡಲಿಲ್ಲ ಅಂತ ತಿಳ್ಕೊಡಿ, ಈ ಭೂಲೋಕದಲ್ಲಿ ನೀನಿರುವುದೇ ವ್ಯರ್ಥ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ವ್ಯರ್ಥವೇ ವ್ಯರ್ಥ, ಸಮಸ್ತವೇ ವ್ಯರ್ಥ ಎಂಬುದಾಗಿ ಅಮೋಸನ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತಾರೆ. ಜೀವನದ ದೇವರು ನಿನ್ನೊಂದಿಗೆ ಮಾತಾಡದೆ ಹೋದರೆ, ದೇವರು ನಿನ್ನ ನಡೆಸದೆ ಹೋದರೆ ನಿನ್ನ ಜೀವನವೇ ವ್ಯರ್ಥವಾಗಿ ಹೋಗ್ತದೆ. ಜಾಗ್ರತೆ ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ಕೇಳುವಂತ ನೀನು ನಾನು ಬಹಳ ಎಚ್ಚರದಿಂದಿರಬೇಕು. ಆತ್ಮೀಯ ಜೀವನವನ್ನು ಕಾಪಾಡಿಕೊಳ್ಬೇಕು. ಆತ್ಮೀಯ ಜೀವನ ಕಾಪಾಡಿಕೊಳ್ಳದ ಹೋದರೆ ನಾನು ಯೇಸು ಕ್ರಿಸ್ತನು ನ್ಯಾಯಾಧಿಪತಿಯಾಗಿ ಬರ್ತಾ ಇದ್ದಾರೆ. ಸಮಾಧಾನ ನೀಡಲಿಕ್ಕೆಲ್ಲ ಹಿಬ್ಬಾಯಿ ಖಡ್ಗವನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ. ನ್ಯಾಯ ತೀರ್ಪಿನ ದಿನದಲ್ಲಿ ಆ ಬೆಂಕಿಯಲ್ಲಿ ಬೀಳುವುದಕ್ಕಿಂತ,
ಆ ಕರ್ತನ ಜೊತೆಯಲ್ಲಿ ನಿಲ್ಲುವ ಆ ಶಕ್ತಿಯನ್ನು ಪಡೆದುಕೊಂಡು ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುವಂತ ಆ ಆಶೆಯಿಂದ ನೀನು ಈ ಲೋಕದಲ್ಲಿ ಬದುಕಬೇಕು. ಸೌಲನು ಪ್ರಾರ್ಥನೆ ಮಾಡಿದ್ದಾನೆ, ದೇವರು ಸೈಲೆಂಟ್ ಆಗಿದ್ದಾನೆ ಅಷ್ಟೇ, ಸದುತ್ತರ ಇಲ್ಲ. ಸದುತ್ತರ ಬರಲಿಲ್ಲ. ಹಾಗೇನ್ ಮಾಡ್ತಾ ಇದ್ದಾನಂದ್ರೆ ಸಡನ್ ಆಗಿ ಏನ್ ಮಾಡ್ತಾನಂದ್ರೆ, ಹೌದು ದೇವರು ನನಗೆ ಸದುತ್ತರ ಕೊಡ್ಲಿಲ್ಲ ಅಂತ ಹೇಳಿ ಪಾಪ ಮಾಡಿದ್ದೇನೆ ಎಂಬುದಾಗಿ ಪಶ್ಚಾತ್ತಾಪ ಪಡ್ತಾನೋ? ಇಲ್ಲ. ದೇವರ ಸನ್ನಿಧಿಗೆ ಹೋಗಿ ಗೋಳಾಡ್ತಾನೋ? ಅದನ್ನು ಮಾಡ್ತಾ ಇಲ್ಲ. ದೇವರ ಕಾಲನ್ನ ಹಿಡಿದು ವ್ಯಥೆ ಪಡ್ತಾ ಇದ್ದಾನೋ? ಕಣ್ಣೀರು ಸುರಿಸ್ತಾ ಇದ್ದಾನೋ? ಅದು ಉಪವಾಸದಲ್ಲಿ ಕುಳಿತುಕೊಂಡು ಗೋಡೆ ಕಟ್ಟನ್ನು ಹೊತ್ತುಕೊಂಡು ಬೂದಿಯನ್ನು ಹಾಕಿಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದಾನೋ? ಅದನ್ನು ಮಾಡ್ತಾ ಇಲ್ಲ. ದೇವ, ನನ್ನ ಪಾಪಗಳು ಕಡು ಕೆಂಪಾಗಿವೆ ದಾವೀದನು ಹೇಳಿದಂತೆ ಹಾಗೆ ಆದರೂ ಹೇಳ್ತಾನೋ? ಅದೂ ಇಲ್ಲ. ತನ್ನ ಪಾಪವನ್ನು ಒಪ್ಪಿಕೊಳ್ಳದೆ ಪ್ರಾರ್ಥನೆಗೆ ಸದುತ್ತರ ಸಿಕ್ಕಿಲ್ಲ ಎಂಬುದಾಗಿ ಆಲ್ಟರ್ನೇಟಿವ್ ಮಾರ್ಗವನ್ನು ಹುಡುಕಿಕೊಳ್ತಾನೆ. ಏನದು ಆಲ್ಟರ್ನೇಟಿವ್ ಮಾರ್ಗ? ಕೆಲವು ಸಾರಿ ನಿನಗೆ ದೇವರಿಂದ ಸದುತ್ತರ ಬಾರದಿರುವಾಗ ಅನೇಕ ಸಾರಿ ಲೋಕದಲ್ಲಿ ಜನರು ಆಲ್ಟರ್ನೇಟಿವ್ ಮಾರ್ಗವನ್ನು ಹುಡುಕಿಕೊಳ್ತಾರೆ. ಹಣ ಸಿಕ್ಕದಿರುವಾಗ ಮೋಸದ ಮಾರ್ಗಗಳನ್ನು ಹಿಡಿತಾರೆ. ಅನೇಕ ಸಾರಿ ಹಣ ಸಿಕ್ಕದಿರುವಾಗ ಲಂಚದ ಮಾರ್ಗಗಳನ್ನು ಹಿಡಿತಾರೆ. ಅನೇಕ ಸಾರಿ ಬೇಡವಾದ ಮಾರ್ಗಗಳನ್ನು ನಡೆದು ಸಂಪಾದನೆ ಮಾಡಲಿಕ್ಕೆ ಮುಂದಾಗ್ತಾರೆ. ನೋಡ್ರಿ, ಆಲ್ಟರ್ನೇಟಿವ್ ಮಾರ್ಗ. ಒಂದು ವೇಳೆ ಇದು ಕರೆಂಟ್ ಇದೆ, ಕರೆಂಟ್ ಹೋದ್ರೆ ಆಲ್ಟರ್ನೇಟಿವ್ ಏನಂದ್ರೆ ಜನರೇಟರ್. ಈ ಲೋಕದ ಸರಿಯಾಗಿ ಇದನ್ನು ಕೇಳಿಸ್ಕೊಳ್ರಿ, ಈ ಲೋಕದ ಸಂಗತಿಗಳಿಗೆ ಮಾತ್ರ ಆಲ್ಟರ್ನೇಟಿವ್ಗಳಿವೆ. ಈ ಲೋಕದಲ್ಲಿ ನೀನು ಅನುಭವಿಸುವ ಸಂಗತಿಗಳಿಗೆ ಆಲ್ಟರ್ನೇಟಿವ್ಗಳಿವೆ, ಆದರೆ ಆತ್ಮೀಯ ಸಂಗತಿಗಳಿಗೆ ಆಲ್ಟರ್ನೇಟಿವ್ ಇಲ್ಲ. ದೇವರೊಂದಿಗೆ ಮಾತನಾಡಲಿಕ್ಕೆ ಬೇರೆ ಆಲ್ಟರ್ನೇಟಿವ್ಗಳಿಲ್ಲ. ಇದು ನೆನಪಿನಲ್ಲಿಟ್ಟುಕೊಳ್ಳ್ರಿ. ಒಂದ ದೇವರ ಬಳಿಗೆ ಹೋಗ್ಬೇಕು, ಇಲ್ಲ ದೇವರ ಬಳಿಗೆ ಹೋಗ್ಬೇಕು. ಎರಡೇ ಆತ್ಮೀಯ ಸಂಗತಿಯಲ್ಲಿ ದೇವರ ಬಳಿಗೆ ಹೋದ್ರೆ ಶಕ್ತಿ ಪಡ್ಕೊಳ್ತೀಯ, ಆತ್ಮನನ್ನು ಪಡ್ಕೊಳ್ತೀಯ. ದೆವ್ವಗಳ ಬಳಿಗೆ ಹೋದ್ರೆ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ, ನೀವು ಮುಂದೆ ಮನೆಗೆ ಹೋಗಿ ಓದ್ಕೊಳ್ರಿ. ನೀನು ಒಬ್ಬರು ಹೋದ್ರೆ ಸಾಕು. ಹೇಳ್ತೀನಿ ಕೇಳಿಸ್ಕೊಳ್ರಿ. ದೆವ್ವದ ಬಳಿಗೆ ಹೋದ್ರೆ ನೀನು ಒಬ್ಬರು ಹೋದ್ರೆ ಸಾಕು, 7 ದೆವ್ವಗಳು ಬೆನ್ನರ್ತವೆ. ಮಗ್ದಲದ ಮರಿಗಳಿಗೆ ಎಷ್ಟು ದೆವ್ವಗಳು? 1, 2, 3, 4, 7 ದೆವ್ವಗಳು ಹಿಡಿದಿವೆ ಆಕೆಗೆ. ಆ 7 ದೆವ್ವಗಳು ಆಕೆಯನ್ನು ಬಿಡ್ತಾ ಇಲ್ಲ. ಎಷ್ಟು ಜನ ಬಿಡಿಸಲಿಕ್ಕೆ ಬಂದರೂ ಕೂಡ ಆಕೆಯನ್ನು ಬಿಡ್ತಾ ಇಲ್ಲ. ಒಂದು ಸಾರಿ ಯೇಸು ಸ್ವಾಮಿ ಬರುವಾಗ ಈ ಭೂಲೋಕದ ಜನರೆಲ್ಲರೂ ನಾವು ನೋಡಿಬಿಟ್ಟಿದ್ದೇವೆ. ನಾವು 7 ಜನ ಗುಂಪಾಗಿದ್ದೇವೆ. ಆ ಯೇಸುವನ್ನು ಕೂಡ ನಾವು ಎದುರಿಸ್ತೇವೆಂಬುದಾಗಿ ಯೇಸುವಿನ ಮುಂದೆ ಯೇಸುವಿನ ಎದುರಿಗೆ ಹೋಗುವಾಗ ಯೇಸು ಅಲ್ಲಿ ಬರ್ತಾ ಇರುವಾಗಲೇ, ಯೇಸು ಸ್ವಾಮಿ ಬರ್ತಾ ಇರುವಾಗಲೇ, ಸರ್ವಶಕ್ತರು ಸೃಷ್ಟಿಕರ್ತನಲ್ಲಿ ಬರ್ತಾ ಇರುವಾಗಲೇ ಆ 7 ದೆವ್ವಗಳು ಯಾವಾಗ ನೋಡಿದ್ವು ಪತ್ತಿಲ್ಲದ ಬಿಟ್ಟುತ್ತಾರೆ. ಮಗ್ದಲದ ಮರಿಗಳು ಈಗ ಸ್ವಾಮಿಯ ಬಳಿಗೆ ಬರ್ತಾರೆ. ಈ ಲೋಕದ ಜನರಿಗೆ ನಿನ್ನ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗದಿರಬಹುದು, ಆದರೆ ನೀನು ನಂಬಿರುವಂತ ಕ್ರಿಸ್ತನಿಗೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಶಕ್ತಿಯನ್ನ ಆತನು ಹೊಂದಿದ್ದಾನೆ. ಮತ್ತೆ ಯಾವಾಗ ಯೇಸುವನ್ನು ನೋಡಿದ್ರು ಅದೇ ಕ್ಷಣದಲ್ಲಿ ಆ ಸೈತಾನ ಆ ದೆವ್ವ ಬಿಟ್ಟು ಹೋಗ್ತಾರೆ. ನೀನು ಯೇಸುವನ್ನ ಯಾವಾಗ ಸೇರಿಕೊಳ್ತೀಯೋ, ನೀನು ಸೇರಿಕೊಳ್ಳದ ಹೊರತು ನಿನ್ನ ಜೀವನದಲ್ಲಿ ತೃಪ್ತಿ ಬಾರದು. ಕೇಳಿಸ್ಕೊಳ್ಳಿ, ಸಮಾಧಾನ ಬಾರದು, ಶಾಂತಿ ಬಾರದು. ನೀನು ಯೇಸುವಿನಲ್ಲಿ ನೀನು ಹೋಗಿ ಸೇರಿಕೊಳ್ಳದ ಹೊರತು ನಿನ್ನ ಜೀವನದಲ್ಲಿ
ಸಮಾಧಾನವಾಗಿ ಆತ್ಮೀಯ ಜೀವನದ ಸಂಗತಿಗಳು ಬೆಳವಣಿಗೆ ಹೊಂದವು. ನಿನ್ನ ಯೇಸುವಿನ ದರ್ಶನ, ಯೇಸುವಿನ ಸ್ವರ, ಯೇಸುವಿನ ಪ್ರತ್ಯಕ್ಷತೆ, ಯೇಸುವಿನ ವಾಕ್ಯ ನಿನ್ನ ಜೀವನದ, ನಿನ್ನ ಹೃದಯದಲ್ಲಿ ಬೀಳದ ಹೊರತು, ಬೀಜ ಫಲವತ್ತಾದ ಭೂಮಿಯಲ್ಲಿ ಬೀಳದ ಹೊರತು ಫಲ ಕೊಡಲಾರದು. ಆ ವಾಕ್ಯ ನಿನ್ನೊಳಗೆ ಬೀಳದ ಹೊರತು ನಿನ್ನ ಹೃದಯ ಶುದ್ಧಿಯಾಗಲಾರದು. ಶುದ್ಧಿಯಾದರೆ ಕ್ರಿಸ್ತನು ನಿನ್ನೊಳಗೆ ಬರ್ತಾನೆ. ನಾನು ಮುಂದಿನ ವಾರ ಇದ್ರೆ ಕಂಟಿನ್ಯೂ ಮಾಡ್ತೇನೆ, ಯಾಕಂದ್ರೆ ಸಮಯ ಆಗಿದೆ. ಸೌಲನು ಪ್ರಾರ್ಥನೆ ಮಾಡಿದ್ದಾನೆ, ಅದಕ್ಕೆ ಸದುತ್ತರ ಕಂಡುಕೊಳ್ಳದೆ ಇರುವುದು ಕಾರಣ ಒಂದೇ, ತನ್ನ ಇಷ್ಟ ಬಂದಂತೆ ಜೀವಿಸ್ತಾ ಇದ್ದಾನೆ. ನನ್ನ ಪ್ರಿಯ ಸೋದರ ಸೋದರಿಯರೇ, ಈ ದಿನ ಕರ್ತನ ಸನ್ನಿಧಿಯಲ್ಲಿ ನೀನು ಇಷ್ಟ ಬಂದಂತೆ ಜೀವಿಸಿ ನಡೆದುಕೊಂಡು ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತಾ ಇರುವುದಾದರೆ ಇದೇ ದಿನ ನೀನು ಮೊಳಕಾಲಲ್ಲಿ ಕರ್ತನಿಗೆ ಒಪ್ಪಿಸಿಕೊಡು. ನೀನು ಭವಿಷ್ಯವನ್ನು ಕೆಡಿಸಿಕೊಳ್ಳಬೇಡ, ಭವಿಷ್ಯತ್ತಿನ ಆಶೀರ್ವಾದಗಳನ್ನು ಕಳೆದುಕೊಳ್ಳಬೇಡ. ದೇವರು ಈ 2021ನೇ ವರ್ಷದ ಈ ಮೊದಲನೇ ತಿಂಗಳಿನ ಕೊನೆಯ ಭಾನುವಾರಕ್ಕೆ ದೇವರು ತಂದಿದ್ದಾನೆ. ಈ ಮುಂದಿನ ದಿವಸಗಳಲ್ಲಿ ಪ್ರತಿದಿನ ನಿಧಿ ನಿಕ್ಷೇಪಗಳನ್ನು ಒದಗಿಸಿದ್ದಾನೆ. ನೀನು ಪ್ರಾರ್ಥನಾ ಪೂರ್ವಕವಾಗಿ ಹೋದರೆ ನಿನ್ನ ಮುಂದೆ ಕರ್ತನು ಹೋಗ್ತಾನೆ, ಅವುಗಳನ್ನು ದೊರಕಿಸಿಕೊಡ್ತಾನೆ. ನೀನು ಆನಂದ, ಸಮಾಧಾನ, ಸಂತೃಪ್ತಿ ಯಾವಾಗಲೂ ಇರುತ್ತದೆ. ನೀನು ಪ್ರಾರ್ಥನೆ ಮಾಡುವಾಗೆಲ್ಲ ಪ್ರಾರ್ಥನೆ ಮೇಲೆ ಹೋಗ್ತದೆ, ಸದುತ್ತರ ಸಿಕ್ಕುತ್ತದೆ. ಕರ್ತನು ನಿಮ್ಮೆಲ್ಲರನ್ನ ಸದುತ್ತರವನ್ನು ಪಡೆದುಕೊಳ್ಳುವ ವಿಶ್ವಾಸಿಗಳನ್ನಾಗಿ ಆಶೀರ್ವಾದ ಮಾಡಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಸಂಶುದ್ಧರಾಗಿರುವ ನಮ್ಮ ಪರಲೋಕದ ತಂದೆಯಾಗಿದ್ದೇವೆ, ನೀವು ಕೊಟ್ಟದ ವಾಕ್ಯಕ್ಕಾಗಿ ಇಷ್ಟ. ಹೌದು ಸ್ವಾಮಿ, ಸೌಲನು ಮನವಂತೆ ಜೀವಿಸಿದ್ದರಿಂದ ಆಶೀರ್ವಾದಗಳನ್ನು ಕಳೆದುಕೊಂಡು ಅಪಜಯಕ್ಕೆ ಕಾರಣವಾಗಿ ಈ ಲೋಕದಲ್ಲಿ ಶಾಪ ಪಾಪಗಳನ್ನು ಅನುಭವಿಸಿ ನಾಶವಾಗಿ ಹೋದಂತ ಆತನ ಜೀವನವನ್ನು ಹಿಂಬಾಲಿಸದೆ ನೀನು ಕರೆಕೊಟ್ಟಿದ್ದಿ. ನಾವೇ ಮಾರ್ಗವು ಸತ್ಯವು ಜೀವನವಾಗಿ ಕರೆಕೊಟ್ಟಿದ್ದಿ. ಆ ಮಾರ್ಗದಲ್ಲಿ ನಡೆದು ಆತ್ಮೀಯ ಫಲದ ಹೊಂದಲು ನಿನ್ನನ್ನ ಈ ಲೋಕದಲ್ಲಿ ನಿನ್ನನ್ನು ಮಹಿಮಪಡಿಸುವಂತ ಜೀವನ ನಮ್ಮ ಇಷ್ಟ ಬಂದಂತಲ್ಲ, ನಿನ್ನ ಚಿತ್ತದಂತೆ ಈ ಲೋಕದಲ್ಲಿ ಜೀವಿಸಲು ಆಶೀರ್ವಾದಗಳನ್ನ ವಾಕ್ಯ ಕೇಳಿರುವಂತ ಪ್ರತಿ ವಿಶ್ವಾಸಿಗಳಿಗೆ ಅನುಗ್ರಹಿಸು. ಪರಿಶುದ್ಧಾತ್ಮನನ್ನು ಒದಗಿಸಿಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಆತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ತಂದೆಯಾದ ದೇವರು ನೀಡಿದಂತ ಈ ನಿತ್ಯ ಜೀವದ ವಾಕ್ಯವು ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡುವಂತೆ ಈ ವಾಕ್ಯದ ಪ್ರತಿಕ್ರಿಯೆಯೊಂದಿಗೆ ನಮ್ಮ ಕಾಣಿಕೆಗಳನ್ನು ತಂದೆಯಾದ ದೇವರ ಸಾನ್ನಿಧ್ಯದಲ್ಲಿ ಅರ್ಪಿಸುವ ಹಾಗೆ ಕೀರ್ತನೆಗಳು 9 ಮೋದಪತಿ ನಿನ್ನ ಪಾದವೇ ಗತಿಯು ಎನ್ನುವಂತಹ ಈ ಕೀರ್ತನೆಯನ್ನು ಹಾಡಿಕೊಳ್ಳೋಣ. ಹಾಡುವಾಗ ಈ ವಾರದ ಕಾಣಿಕೆ ಸ್ವೀಕಾರ ಮಾಡಲ್ಪಡುತ್ತದೆ.
ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀನು ಮಾಡಿರುವಂಥ ಉಪಕಾರಗಳನ್ನು ನೀನು ಸನ್ನಿಧಿಯಲ್ಲಿ ಜ್ಞಾಪಕ ಮಾಡಿಕೊಳ್ಳುವಂತ ಈ ಮನಸ್ಸನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ನೀನು ಕೊಟ್ಟದ್ದರಲ್ಲಿಯೇ ಸ್ವಲ್ಪ ಭಾಗವನ್ನು ತಂದು ಸಮರ್ಪಣೆ ಮಾಡಿದ್ದೇವೆ. ಈ ಕಾಣಿಕೆಗಳನ್ನು ಸ್ವೀಕರಿಸು. ಕಾಣಿಕೆಗಳನ್ನು ಕೊಟ್ಟಿರುವಂಥ ಪ್ರತಿ ನಿನ್ನ ಮಗನಲ್ಲಿಯೂ ಮಗಳಲ್ಲಿಯೂ ಆತ್ಮೀಯ ಅಭಿವೃದ್ಧಿಯನ್ನು ಒದಗಿಸಬಹುದು. ಇವರ ಪ್ರಾರ್ಥನೆಗಳು ನಿನ್ನ ಸನ್ನಿಧಿ ಮುಟ್ಟಿ ಸಮುದ್ರಗಳನ್ನು ತೆಗೆದುಕೊಂಡು ಬರಬೇಕು. ಆ ಮೂಲಕವಾಗಿ ಜೀವನದಲ್ಲಿ ಜಯ ಜೀವಿತವನ್ನು ಅನುಭವಿಸುವಂತೆ ಮಾಡು. ಈ ಲೋಕವನ್ನು ಜಯಿಸುವ ಶಕ್ತಿಯನ್ನು ಆತ್ಮನ ಮೂಲಕವಾಗಿ ಅನ್ವಯಿಸು. ಇವರ ಸಮಸ್ಯೆಗಳು ಇವರ ತಲೆಯ ಮೇಲೆ ಅಲ್ಲ, ಇವರ ಕಾಲ ಕೆಳಗೆ ಹಾಕಿ ಆ ಸಮಸ್ಯೆಗಳ ಮೇಲೆ ನಡೆದು ಹೋಗುವಂತೆ ಇವರನ್ನು ಆಶೀರ್ವದಿಸು. ಸಮರ್ಪಿಸಲ್ಪಟ್ಟಂತೆ ಕಾಣಿಕೆಗಳನ್ನು ಪ್ರತಿಷ್ಠೆ ಮಾಡು. ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ಯಾವ ಕೆಲಸಕ್ಕಾಗಿ ಉಪಯೋಗಿಸಲ್ಪಡುತ್ತದೆ ಆ ಕೆಲಸವನ್ನು 30-40 ವರ್ಷ ಫಲಫಲಿಸುವಾಗ ಆಶೀರ್ವದಿಸು. ಇವರ ಮನೆಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೃಪ್ತಿ, ಅಭಿವೃದ್ಧಿ, ನಿತ್ಯ ಸೌಭಾಗ್ಯವನ್ನ ಇವರೆಲ್ಲರ ಜೀವನದಲ್ಲಿ ಅನುಗ್ರಹಿಸಿ ಆತ್ಮೀಯ ಅಭಿವೃದ್ಧಿಯನ್ನ ದಿನೇ ದಿನೇ ನವೀಕರಣ ಮಾಡಬೇಕಾಗಿ ಯೇಸುವಿನ ದೇವರ ನಾಮದಲ್ಲಿ ಬೇಡಿದ್ದೇವೆ ತಂದೆಗೆ. ಆಮೆನ್. ನಮ್ಮ ಕರ್ತನಾಗಿ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸುವಿಕೆ, ಶಾಂತಿ, ಸಮಾಧಾನ ನಿಮ್ಮೊಳಗೆ ಬಂದು ಸದಾಕಾಲ ನೆಲೆಸಲಿ. ಈ ಲೋಕದಲ್ಲಿ ಕಾಯ್ದು ಕಾಪಾಡಲಿ. ಆಮೆನ್.